ನಮ್ಮ ಕಿಚನ್ ಅಲ್ಲಿ ಚೆನ್ನಾಗಿ ಯಾವತ್ತೂ ನೋಡಿಲ್ಲ ನಾನು. ಎಷ್ಟು ಜನ ಇದ್ದಾರೆ ನೋಡಿ. ಸಂಜಯ್ ಸಾಯಿ ಏನೋ ಕಂಪ್ಲೇಂಟ್ ಮಾಡ್ತಾರೆ ಸುಮಾ ಆಂಟಿ ಪಾಪ. 15,000 ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು. ಗೈಸ್ ದೊಡ್ಡ ಮೀನ್ ಎತ್ತುತ್ತಾರ ನೋಡಿ ನಮಗೋಸ್ಕರ. ಸ್ನೇಹಿತರೆ ವಿನ್ನರ್ ಗೋಸ್ ಟು Okay, let's go. ಬರ್ಬೇಕು ಬರ್ಬೇಕು ಬರ್ಬೇಕು. ಇಲ್ಲ ನಾನು ಇಡ್ಲಿ ತಿಂದೆ, ನೀನೇನು ತಿಂದೆ? ಬನ್ನಿ 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 ಹೇಳ್ತಿ ಅನ್ಕೊಂಡ್ರೆ ಇಡ್ಲಿ ಹಾಯ್ ರಾಣಿ. ಹಾಯ್ ರಾಣಿ. ಅಂಕಲ್ ಹೆಂಗ್ ತಿಂತಿರಲ್ಲ. ನಾನು ನನ್ನ ನಿಜಕ್ಕೆ ಸಣ್ಣ ಆಗಿದೆ. ಇಲ್ಲ ಕಣೆ ಇದ್ದಂಗೆ ಇದೆಯಾ ಕಣೆ ಸುಮ್ಮ. ಅಲ್ಲ ಆಂಟಿ ಸ್ವಲ್ಪ ಅಲ್ಲ ಅಂದ್ರೆ ಗುಂಡ್ಗುಂಡಾಗೆ ಅವಳು ಸ್ಕೂಲಿಗೆ ನೋಡಿದಾಗ ಹೆಂಗಿದೆ ಹಂಗೆ ಅವಳು ಒಂಚೂರು ಡಿಫ್ರೆನ್ಸ್ ಇಲ್ಲ ಅವಳು. ಇನ್ನು ಗುಂಡ್ಗುಂಡಾಗಿದ್ದು ಸ್ಕೂಲಲ್ಲಿ ಇದ್ದಾಗ ನೋಡ ಫ್ಯಾನ್ ಆನ್ ಮಾಡಿ ಬಂದಿರೋದು. ಇದು ನಮ್ಮ ಸೋನು ರೂಮ್. ಸಾಯಿ ನೋಡು ಸಾನಿಗೆ ಹೋಗಿ ಈಗ ಸಾನಿಗೆ ಎದ್ದೋಗ ನೋಡು. ಅಲ್ಲೋಡ ಅಲ್ಲೋಡ ಎಲ್ಲ ಇಲ್ಲೇ ಮೀಟಿಂಗ್ ಮಾಡ್ಕೊಂಡು ಕೂತ ಬಬ್ಲು. ಸ್ಥಾನಕ್ಕೆ ಹೋಗಿದ್ದಾನೆ ಅನ್ಸತ್ತೆ. ಇಷ್ಟೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಗೇಟ್ ಅಪ್ರೂವಲ್ ಬಂದ ತಕ್ಷಣ ಎಲ್ಲರೂ ರೂಮ್ಗಳು ಸ್ಥಾನಕ್ಕೆ. ಗೊತ್ತಾ ನೀವು ಸ್ವಲ್ಪ ಆದ್ಮೇಲೆ 5 minutes ಅದೇ ಸ್ವಲ್ಪ ಆದ್ಮೇಲೆ ಬರ್ತದೆ. ಅವನ ಜೊತೆ ಯಾವ ಮಗುನು ಗೊಂಬೆ 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 ಹಲೋ ಹಾಯ್ 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 ಹಲೋ ಹಾಯ್ 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 ಹಲೋ ಹಾಯ್ ಎಲ್ಲಿ ಓ ಹಿಂದೆ ಪಾಪು. ಹಾಯ್ 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 ಬ್ರೋ ಹಾಯ್ 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 ಹಲೋ ಹಾಯ್ ಹಾಯ್ ಸಂಜಯ್. ನಿನ್ನ ತಪ್ಕೊಳ್ಳೋದೇ ಒಂಥರ ಮಜಾ ಕಣ. ನಿನ್ನ ತಪ್ಕೊಂಡ್ರೇನೆ ಒಂಥರ ಮಜಾ. ಅಯ್ಯೋ ಸೈಡಿಂದ ಬೇಡ ಸ್ಟ್ರೈಟ್ ಇಂದ. ನೀನ್ ಯಾವಾಗಲೂ ಸ್ಟ್ರೈಟ್ ಇಂದ ಹಾಕ್ಕೊಡು ನನಗೆ. ನಿನ್ಗೆ ಏನ್ ಫೀಲ್ ಆಗ್ತದೆ ಒಂದ್ಸರಿ ಹಿಂದೆನ ತಪ್ಕೊಂಡು ನೋಡೋಣ. ಹಿಂದೆ ಮಜಾ ಇದೆ. ಒಳಗ್ ಬಾ ಒಳಗ್ ಬಾ ಮಾರೋ. ಲಾಕ್ ಹಾಕು. ಮನೀಶ್ ಬೇಡ ಮನೀಶ್ ಒಳಗ್ ಹಾಕು. ಕ್ಯಾಮ್ರಾ ಬೇಡ ಕ್ಯಾಮ್ರಾ. ಈಗ ಚಪ್ಪಾಳಿ ಹೊಡೆ ಸೌಂಡು. ಓಕೆ ಸರಿ ಆಂಟಿ. ಇವಾಗ ನಿಮ್ದು ಮತ್ತೆ ನಮ್ಮದು ಕುಕ್ಕಿಂಗ್ ಚಾಲೆಂಜ್ ಇದೆ. ಏನ್ ಗೊತ್ತಾ, ನೀವು ಟೀಮ್ ಕೋರ್ಕೋಬೇಕು. ನಿಮ್ ಟೀಮಲ್ಲಿ ಯಾರು ಬೇಕು ಅವ್ರ ಟೀಮಲ್ಲಿ ಯಾರು ಬೇಕು ಅಂತ ಮಿಕ್ಸ್ ಆಯ್ತಾ. ಸೇಮ್ ಒಂದೇ ಫ್ಯಾಮಿಲಿ ಇರಲ್ಲ, ಮಿಕ್ಸ್ ಮಾಡಿ ನೀವಿಬ್ರು ಒಂದು ಅಡುಗೆ ಮಾಡಬೇಕು. ಜಡ್ಜ್ ಬರ್ತಾ ಇದ್ದಾರೆ. ಅವ್ರು ಬಂದು ಯಾವ ಅಡುಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಲ್ಲ ನೇಹ ಅಲ್ಲ, ಜಡ್ಜ್ ಅಂದ್ರೆ ನೇಹಾನಾ. ಅವರು ಬರ್ತಾ ಇದ್ದಾರೆ. ಅದು ಬಿಟ್ಟು ಆಂಟಿ ಕೋರ್ಕೊಳ್ಳಿ ಯಾರು ಬೇಕು ಅಂತ. ಇಲ್ಲ ಹಂಗೆಲ್ಲ ಇಲ್ಲ, ಒಬ್ಬರೊಬ್ರು ಹೆಸರು ಹೇಳಿ ಕೋರ್ಕೋಬೇಕು. ಅದೆಲ್ಲ ನೀವು ಅರೇಂಜ್ ಮಾಡ್ಬೇಕು, ನಮ್ಗೆ ಗೊತ್ತಿಲ್ಲ. ಶ್ರೀಧರು ಹೊಡೆದ್ರಪ್ಪ ಚಾನ್ಸು, ಹೊಡೆದ್ರು ಚಾನ್ಸು. ಅವ್ರ ಬೆಸ್ಟ್ ಕುಕ್ಕಿಂಗ್ ಅಲ್ಲಿ. ಓಹೋ ಈ ಸೋನುನಾ? ಈ ಸೋನು ಐಶು. ಒಂದ್ ನಿಮಿಷ ಸ್ವಲ್ಪ ಜೋರಾಗಿ. ಅಕ್ಷಯ್ ಮೈಕ್ ಎಸ್ಬಿಟ್ರು ಅಪ್ಪ. ಅಲ್ಲ ನಮ್ ಫ್ಯಾಮಿಲಿ ನಡು ಕರಿತಾನೆ ಇಲ್ವಲ್ಲ. ಅಯ್ಯೋ ನಾನು ಈ ಟೀಮಿಗೆ ಬಂದ್ಬಿಟ್ನಾ. ಸೋನು ನಮ್ ಟೀಮ್ ಸಂಜಯ್ ಇದ್ದಾನೆ. ಅಕ್ಷಯ್
ಅಕ್ಷಯ್ ಅವ್ರ ಟೀಮ್. ಹೌದಾ ಅವ್ರು ಇನ್ಯಾರಿದ್ದಾರೆ? ಆಯುಷ್ ಆಯ್ತಾ? ಕಿರಣ್ ಅವ್ರು ಇದಾರಲ್ಲ. ಕಿರಣ್ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ತಗೊಂಡು ಇಲ್ಲ ಯಾರಿಗಾದ್ರೂ ವಿನ್ನಿಂಗ್ ಟೀಮ್ ಬರ್ಬೇಕು ಅಂದ್ರೆ ಬರ್ಬೋದು. ಯಾರಾದ್ರೂ ವಿನ್ನಿಂಗ್ ಟೀಮ್ ಶಿಫ್ಟ್ ನನಗೆ ಅನಿಸ್ತಿದೆ ಅಲ್ಲಿ ಹೋಗ್ಬೇಕಿತ್ತು ಅಂತ. ನೀ ಪೆಪ್ಪರ್ ಚಿಕನ್ ಮಾಡ್ತೀರಾ? ಎಲ್ಲ ಅಂಕಲ್ ಹೇಳಿದೆ ಆಗ್ತೈತಲ್ಲ ಅವ್ರ ಮೇಲೆ ನಂಬಿಕೆ ನಮ್ಗೆ. ಫ್ರೈ ಮಾಡ್ತೀನಿ. ರೈಸ್ ಐಟಮ್ ಟೀಮ್ ಹೆಸರು ನಿಮ್ದು? ನಮ್ದು ಶ್ರೀ ಶಕ್ತಿ ಗ್ರೂಪ್. ಶ್ರೀ ಶಕ್ತಿ ಗ್ರೂಪ್. ನಿಮ್ದು? ನಮ್ದು ಸ್ವೀಟ್ 16 ಗ್ರೂಪ್. ನಾವೆಲ್ಲಿ ಸ್ವೀಟ್ 16 ಇದೀವಿ. ಬೇಡವಾ? ಯಾವ್ದು ಹೇಳನಮ್ಮ? ಗ್ರೂಪ್ ಹೆಸರು ಫ್ಯಾಮಿಲಿ. ಗೈಸ್ ಇವರು ಗ್ರೂಪ್ ಅಲ್ಲೇ ಹೆಸರಲ್ಲೇ ತುಂಬಾ ವೀಕ್ ಇದ್ದಾರೆ. ನಾನು ಈ ಗ್ರೂಪ್ ಇಂದ ಆಚೆ ಬರ್ತಾ ಇದ್ದೆ. ಒಂದ್ ನಿಮಿಷ ನಾನು ಅಲ್ಲ ನಾನು ಗ್ರೂಪ್ ಇಂದ ಆಚೆ ಬರ್ಬೇಕು ಅಂತಿದ್ದೀನಿ. ನಾನು ಹೋಸ್ಟ್ ಮಾಡ್ತೀನಿ. ಇಲ್ಲ ನಾವು ಬಿರಿಯಾನಿ, ಮೊಸರು ಬಜ್ಜಿ, ಫ್ರೈ ಮೂರು ಡಿಸೈಡ್ ಮಾಡಿ. ಇವರು ಬಿರಿಯಾನಿ, ಫ್ರೈ ಮತ್ತೆ ಮೊಸರು ಬಜ್ಜಿ. ಮೂರ್ ಮಾಡ್ತೀರಾ ನೀವದು? ನೀವೇನ್ ಫ್ರೈ ಮಾಡ್ತೀರಿ? ಚಿಕನ್ ಫ್ರೈ. ನಾನು ಲಿವರ್ ಫ್ರೈ ಮಾಡ್ತೀನಿ. ನಾವು ಯಾರಲ್ಲಿ ಲಿವರ್ ತಿನ್ನಲ್ಲ. ಯಾಕೆ ತಿನ್ನಲ್ಲ? ಯಾರು ತಿನ್ನಲ್ಲ? ಲಿವರ್ ಫ್ರೈ ಯಾರು ತಿನ್ನಲ್ವಾ? ಸೋನು ವಿನ್ನರ್ಸ್ ಯೋಚನೆ ಮಾಡು. ಎಲ್ರಿಗೂ ಇಷ್ಟ ಆಗ್ಬೇಕು. ಲಿವರ್ ಹಚ್ಚಾಕ್ತಾರೆ. ಇವಾಗ ಏನ್ ಗೇಮ್ ಅಂತ ಆಡ್ಬೇಕಷ್ಟೇ, ಗೆದ್ಬಿಟ್ಟಿದೀವಿ. ನಾವು ಫಿಕ್ಸ್ ಆಗಿದ್ದೀವಿ 3 ಐಟಮ್ ಅಂತ. ನಾವು ಚೇಂಜಸ್ ಇಲ್ಲ. ಅದೇ ಆಂಟಿ ನನ್ನ ಯಾಕೆ ಕೊಡ್ಕೊಂಡಿಲ್ಲ ನೀವು? ನಂಗೆ ಇಲ್ಲ ಹಾ ಓಕೆ. ಏನ್ ಮಾಡ್ತೀರಾ ನೀವು? ನೀನೇ ಹೇಳು. ನೀವ್ ಹೇಳ್ಬೇಕು. ಚಿಕನ್ ಕಬಾಬ್ ಅವರು ಪೆಪ್ಪರ್ ಚಿಕನ್ ಕಬಾಬು, ಗೀ ರೈಸ್ ಮಾಮ್. ಬಿರಿಯಾನಿ ಇದೆ, ಅದಕ್ಕೆ ಸೇಮ್. ಅಲ್ಲ ಇಲ್ಲ ಗಿರೀಶ್ ಸ್ವಲ್ಪ ಮಾಡ್ತೀರಿ ಬಿಡು ಗಿರೀಶ್. ಅಲ್ಲ ನಮ್ ಗ್ರೂಪ್ ಅಲ್ಲಿ ಸೀಮಾ, ಸೋನು, ಟೇಸ್ಟ್ ವಿತ್ ಸೋನು ಇದ್ದು ನಾವು ಸೋತ್ವಿ ಅಂದ್ರೆ ಸೋನು ನಿನ್ನ ಮಾತ್ರ ಬಿಡಲ್ಲ. ಇಲ್ಲ ಇವ್ರು ಇದಾರೆ ಮೇಡ. ಅಲ್ಲ ಕೋರ್ಸ್ಗೆ ಬೇರೆ ಹೋಗ್ತಾ ಇದೀಯ ನೀನು, ನಿನ್ನ ಮಾತ್ರ ಬಿಡಲ್ಲ. ಆಂಟಿ ಹೇಳಿ ಏನು ಆರ್ಡರ್ ಮಾಡ್ಬೇಕು ನಿಮ್ಗೆ? ಚಿಕನ್ನು, ಕೊತ್ತಂಬರಿ, ಪುದೀನಾ, ಟೊಮ್ಯಾಟೊ, ಆನಿಯನ್, ಗಾರ್ಲಿಕ್ ಪೇಸ್ಟ್, ಗಾರ್ಲಿಕ್, ಏಲಕ್ಕಿ, ಗ್ರೀನ್ ಚಿಲ್ಲಿ. ಓಕೆ. ಕಾಂಪಿಟೇಷನ್ ಅಂತ ಮಾಡಲ್ಲ, ತಿನ್ನಕ್ಕೆ ಮಾಡೋದು. ಇದಕ್ಕೆ ಸೋಲ್ದಾರದ್ ನಾವು ಗೈಸ್. ನಾವು ಮುದ್ದೆ ಚಿಕನ್ ಚಾಪ್ಸ್ ಮಾಡ್ತೀವಿ. ಹಾ ನಿಮ್ಗೇನು? ನಿಮ್ಗೆ ಏನ್ ಬೇಕು ಅದು ಹೇಳಮ್ಮ. ಮಾಡೋಣ. ಕಬಾಬ್ ಎಲ್ಲ ರೈಸ್ ಇರುತ್ತೆ. ಅಲ್ಲ ಒಟ್ನಲ್ಲಿ ಅಂಕಲ್ ಮಾಡೋದ್ ಬೇಕು, ಅವರಿಂದ ನಾವು ಗೆಲ್ಬಹುದು. ಕಬಾಬ್ ಇರುತ್ತೆ. ಅದು ಇರುತ್ತೆ. ಅದಿರುತ್ತಾ? ಅದಿರುತ್ತೆ ಅಂದ್ರೆ ಓಕೆ. ಬೇಕಾ? ನನ್ ಕೈ ಮಾಡೋದು ಬೇಕೇ ಬೇಕು ನಮ್ಗೆ. ಶೆಫ್ರು. ಇಲ್ಲ ನಾನು ನೋಡಿದ್ದೀನಿ ಟೀಮ್ ಅದಕ್ಕೆ. ಚಿಕನ್ನು, ಮಿಂಟ್ ಲೀವ್ಸ್ ಅಂದ್ರೆ ಪುದೀನಾ, ಕೊತ್ತಂಬರಿ, ಟೊಮ್ಯಾಟೊ, ಸೋನು, ಆನಿಯನ್, ಗಾರ್ಲಿಕ್ ಪೇಸ್ಟ್, ಚಿಲ್ಲಿ ಮತ್ತೆ ಕರ್ಡ್. ಆಂಟಿ ಇವಾಗ ಹೇಳ್ತಾ ಇರೋದಲ್ಲ, ಕರ್ಡ್, ಕುಕ್ಕುಂಬರಾ? ಅದಕ್ಕೆ ನನ್ನ ಕೆಲಸ ಮಾಡ್ಸಿ ಅವ್ನ ಕೈಗೆ. ಆಮೇಲೆ ನಮ್ಮ ಟೀಮ್ಗೆ ಆಲ್ರೆಡಿ ಗೆದ್ದಿರೋ ಟೀಮ್ ನಮ್ದು. ಇವತ್ತಿಗೆ ಡೆಲಿವರಿ ಆಗಲ್ಲ ಅಂತ ತೋರಿಸ್ತಾ ಇದೆ, ನಾಳೆ ತೋರಿಸ್ತಾ ಇದೆ. ಗೈಸ್ ಡೆಲಿವರಿ ಟುಮಾರೋ ಅಂತ ತೋರಿಸ್ತಾ ಇದೆ ಇಲ್ಲಿ. ಅದು ನಾಳೆ ಮಾಡಿದ್ರೆ ಇವಾಗ ಆರ್ಡರ್ ಮಾಡಿ ಊಟ. ಅಲ್ಲ ಹೇಳಿದ ಊಟ ಆರ್ಡರ್ ಮಾಡ್ಬಿಡೋಣ ಸುಮ್ನೆ. ನಾವ್ ಹೋಗಿ ತಗೊಂಬಂದ್ಬಿಡೋಣ. ನಾವು ಹೋಗಿ ಎಲ್ಲ ತಗೊಂಬಂದ್ಬಿಡೋಣ ಗೈಸ್. ಬೆಸ್ಟ್. ಯಾರ್ದಣ್ಣ ಇದು? ಮಾಜಾ. ಇಷ್ಟೊಂದು ಯಾರು ಮಾಜಾ ಆರ್ಡರ್ ಮಾಡಿರೋದು? 50. ನಮ್ಮ ಅಕ್ಕ ನಿದ್ದೆಲ್ ಮಾಡೋಳೆ ಅನ್ಸುತ್ತೆ. ಇಲ್ಲಿ ನೋಡಿ ಗೈಸ್ ಮಾಜಾ. ಇಷ್ಟು ಮಾಜಾ ಯಾರು ಕುಡಿತಾರೆ? ಇದೇನಿದು ಬಿಸ್ಕೆಟ್ಗಳು? ಓಹೋ ನಮ್ಮ ಅಕ್ಕ ನಿದ್ದೆಲ್ ಆರ್ಡರ್ ಮಾಡೋ. ಒಂದು ಮಾಡಕ್ ಹೋಗಿ 5 ಮಾಡ್ಬಿಟ್ಟವಳೆ ಅಂತ. ಬನ್ನಿ ಹೋಗೋಣ. ನಮ್ಮ ಅಕ್ಕ ಫಿಶ್ ಮಾಡ್ತಾಳಂತೆ, ಇವ್ರಿಗೆ ಯಾರಿಗೂ ಹೇಳ್ಬಾರ್ದಂತೆ, ನಾನು ಹೇಳ್ಬಿಟ್ಟೆ. ಅಲ್ಲ ತಗೊಂಡೋಗ್ಬೇಕು ನೋಡಲ್ವಾ? ಲೆಗ್ ಪೀಸ್ ನಮ್ಮ ಟೀಮಲ್ಲಿ ಇರುತ್ತೆ. ನೋಡಿ ಲೆಗ್ ಪೀಸ್ ಸಪ್ರೇಟ್ ಕವರ್ ಮೇಲೆ ಅಲ್ಲ. ಆರ್ಡರ್ ಮಾಡ್ಬಿಡೋಣ ಊಟ ಅಂತ. ಆಲ್ರೆಡಿ ಅಲ್ಲ ಈ ಅಡಿಗೆ ಮಾಡಕ್ ಎನರ್ಜಿ ಬೇಕಲ್ಲ. 2 ಗಂಟೆ ಆಯ್ತು. ಇನ್ನ ಇವ್ರು ಮಾಡಿ ಇದು 6 ಗಂಟೆ ಆಗುತ್ತೆ. ನೈಟ್ ಊಟ ಆಗುತ್ತೆ ಇವ್ರು ಮಾಡಿ. ಡಿನ್ನರ್ ಇದು ಮಾಡ್ತಿರೋದು. ಲಂಚ್ನ ನಾವು ಹೆಂಗಾರು ಮಾಡ್ಕೊಂಬಿಡೋಣ ಅರೇಂಜ್ ಇವಾಗ. ತಿನ್ಬೇಕು ಯಾರು ಮಾಡಲ್ಲ, ಅದಂತೂ ಫಿಕ್ಸ್. ಊಟ
ಹೌದಾ ನಾನು ನೋಡಿ ಓನರ್ಗೆ ಪ್ರೈಸ್ ಏನಂತ ಅನೌನ್ಸ್ ಮಾಡಿ ಫಸ್ಟ್. ಒಂದ್ ನಿಮಿಷ ಆಮೇಲೆ ಮಾತಾಡ್ತೀನಿ. ಗೈಸ್ ದೊಡ್ಡ ಮೀನ್ ಎತ್ತುತ್ತಾವ ನೋಡಿ ನಮಗೋಸ್ಕರ. ಅದು ಬಾ ಗೈಸ್ ಫಿಶ್ ಚಿಕನ್ ಎಲ್ಲ ತಗೊಂಡು ಹೋಗ್ತಾ ಇದೀವಿ ಬನ್ನಿ. ವಿಡಿಯೋ ಆನಿದ್ದ ಕೈಯಲ್ಲಿ ಎತ್ಕೊಂಡು ವಿಡಿಯೋ ಆ ಕಡೆ ತಿರುಗಿ ತಕ್ಷಣ ಇವ್ರ ಕೈಗೆ ಇಡ್ತಾವ್ರೆ ಸೋನು ಅವರು. ಫ್ರಿಜ್ಜಲ್ಲಿ ಇರೋದೆಲ್ಲ ಎತ್ಕೊಂಡ್ಬಿಟ್ಟಿದ್ದೀನಿ ನಾನು ಎಳ್ನೀರು. ಬೈ ಒನ್ ಗೆಟ್ ಒನ್ ಅಂತ ಹಾಕಿದ್ರು. ಮೋಸ್ಟ್ಲಿ ಮನೇಲಿ ಏನ್ ಅನ್ಕೊಂಡಿರ್ತಾರೆ ನಾವು ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ ಅನ್ಕೊಂಡಿರ್ತಾರೆ. ಇವ್ರು ತಿನ್ಕೊಂಡೇ ಬರ್ತಾವ್ರೆ ಅನ್ಕೊಂಡಿರ್ತಾರೆ. ಇವ್ರು ಆಕ್ಚುಲಾಗಿ ಹಸುವಾಗ್ತಿದೆ. ಲಂಚಿಗೆ ಏನು ಮಾಡೋದು ಗೊತ್ತಿಲ್ಲ ಅಲ್ವಾ ಮಗ? ಲೈಟಾಗಿ ಏನಾದ್ರು ತಿನ್ಬೇಕು, ಇಲ್ಲ ಅಂದ್ರೆ ಎನರ್ಜಿ ಇರಲ್ಲ. ಎಲ್ಲ ಸುತ್ತೋಗ್ಬಿಡ್ತೀವಿ. ಆಮೇಲೆ ಹಸು ಆಗಲ್ಲ. ಈ ಜ್ಯೂಸ್ ಗೀಸ್ ಬಿಟ್ಟು ಬೇರೆ ಏನಾದ್ರು ಹಾಕೊಂಡು ಅಲ್ಲ ಹಸು ಆಗಲ್ಲ ಮಗ. ಆಮೇಲೆ ಅದು ತಿನ್ನಕ್ಕಾಗಲ್ಲ, ಮಜಾ ಇರಲ್ಲ ಆಮೇಲೆ. ಏನೋ ಇದೆ ಏನೋ ಇದೆ. ಇಲ್ಲ ನಮ್ದೆ ಬೈಕ್ ಬಂದಿತ್ತ. ಇವ್ನ ಜೇಬ್ ಒಂದು ಚಾಕ್ಲೇಟ್ ಹಾಕಿ ಎತ್ತಬೇಕಿತ್ತು. ಇವಾಗ ಮಜಾ ಇರೋದು. ಎತ್ತು ಹೇಳ್ತೀನಿ ಎತ್ಬಿಡ ಜೇಬಿಂದ. ಅಪ್ಪ ನಾನು ಅಲ್ಲಿ ಇರ್ತೀನಿ, ಎಲ್ಲ ತಗೊಂಬನ್ನಿ. ಅಯ್ಯೋ ಟೊಮಾಟೊ ಬಾಳ್ ಬಚ್ಚಿಟ್ಕೊಂಡು ಓಡಾಡ್ತಾ ಇದೀಯಾ? 15,000 ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು. ಅದೇನು ಅಡುಗೆ ಮಾಡ್ತೀವಿ ಗೊತ್ತಿಲ್ಲ, ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ? ಇಲ್ಲಿ 11,000. ಅದು ಆ ಕಡೆದು ಇನ್ನೊಂದು ಬಿಲ್ ಇದೆ. ಇಲ್ಲಿ ಎಷ್ಟಿದೆ? ಇದು ಇನ್ನೊಂದು ಬ್ಯಾಗ್ದು. ಇದು ಇನ್ನೊಂದು ಬಿಲ್ ಎಲ್ಲಿದೆ? ಗೈಸ್ ಲೈಫಲ್ಲಿ ಒಂದು ಬುದ್ಧಿ ಕಲಿತೆ. ಬೈ ಒನ್ ಗೆಟ್ ಒನ್ ಅಂತ ಹಾಕಿ ನಮಗೆ ನಾಮ ಹಾಕ್ಬಿಟ್ರು. ಇಲ್ಲಿ ನೋಡಿ, ಇಲ್ಲಿ ಇದು ಯೂಸ್ ಬೈ 10 ಮಾರ್ಚ್ 2026 ಅಂತ ಬರ್ದಿದೆ. ನಮ್ಮ ಮನೋಬ್ರು ಕೊಟ್ಬಿಟ್ಟಿದ್ದಾರೆ. ಅದು ಕಂಪ್ಲೀಟ್ ಕುಡಿದ್ಮೇಲೆ ನಮ್ದು ಆಗಸ್ಟ್ ಅಂತ ಬರ್ದಿದೆ. ನನಗೂ ಖುಷಿ ಆಯ್ತು ಸ್ವಲ್ಪ. ಆಗಸ್ಟ್ ಅಂತ ಬರ್ದಿದೆ ನಮ್ದು. ಇವ್ರು ಕೇಳಿ ಡೇಟ್ ನೋಡಿದ್ರೆ ಯಾವ್ದೋ ಫಂಕ್ಷನ್ ಹೋಗ್ಬೇಕೇನೋ. ಮನೆ ಮುಂದೆ ನಾಮನೆ ಸಡಿ ಇಡ್ಸಿರೋ ಲೈ ಮನೆಗೆ ಬಂದಿರೋ ಗೆಸ್ಟು. ಈಗ ನಮ್ಮ ಅಮ್ಮ ನಮ್ಮ ಫ್ಯಾಮಿಲಿ ಅವರೆಲ್ಲ ನಾವು ಸರಿಯಾಗಿ ನಾವು ತಿನ್ಕೊಂಡ್ ಬಂದಿದೀವಿ ಅನ್ಕೊಂಡಿರ್ತಾರೆ. ನಾವಿಲ್ಲಿ ಹೊಟ್ಟೆ ಹಸ್ಕೊಂಡು ಬಂದಿದೀವಿ. ಅನ್ಲಾಕ್ ಆಗ ಒಳಗೆ ಹೋಗ್ತಾ ಇದೀವಿ ಗಾಯ್ಸ್. ಸಾರಿ ಸ್ವಲ್ಪ ಹಸುವಾಗಿತ್ತು, ತಿನ್ಕೊಂಡ್ ಬಂದ್ಬಿಟ್ವಿ. ಲೇಟ್ ಆಗುತ್ತೆ ಅದಕ್ಕೇನೆ. ನಾವೇನ್ ಪಾಪ ಮಾಡಿದ್ರ? ಸುಮ್ನೆ ಹೇಳಿದ್ ನಮಗೂ ಹಸುವಾಗ್ತಿದೆ, ತಗೊಳ್ಳಿ ಇಲ್ಲಿ. ಸುಮ್ಮನೆ ಹೇಳಿದಂತೆ. ತಿಂದಿದೆ ಆಂಟಿ. ಒಳ್ಳೆ ಮಜಾ ಇತ್ತು. ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತೀರಾ ಅಂತ ಗೊತ್ತಿದ್ದೆ ತಿನ್ಕೊಂಡ್ ಬಂದ್ಬಿಟ್ಟು. ನಾಟಿ ಸ್ಟೈಲ್ ಬಿರಿಯಾನಿ ಆಂಟಿ ಟೇಸ್ಟಿ ಮಾಡಿದ್ರು. ಎಲ್ಲ ರೆಡಿನಾ? ಎಲ್ಲ ಇವಾಗ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಪ್ಲೇಟ್ಗೆ ಹಾಕೊಡಿ. ಏಯ್, ಈರೇಸ್ ಮಾಡ್ತೀನಿ already. ಹೌದಾ? ಅಯ್ಯೋ ಅಲ್ಲೋಡ. ನಡೆಯೋ ಬ್ಯಾಟಿಂಗ್ ಮಾಡೋಣಲೇ. ಮಾಡಿದಾರ ಗೀ ರೈಸು? ಹಾ, ಖಾಲಿ ಕುಕ್ಕರ್ ಕಣೋದು. ಸೋನು ನಮ್ ಟೀಮ್. ಸೋನು ಹಾ, ನೀವು ನಮ್ ಟೀಮು. ಸಿಂಹ ಸೋನು ಕೂತ್ಕೊಳ್ಳಿ. ನಾವೆಲ್ಲ ಮೋಟಿವೇಶನ್ ಕೊಡ್ತೀವಿ, ಕೆಲಸ ಅಂತೂ ಮಾಡಲ್ಲ. ಇಲ್ಲಿ ನೋಡಿ, ಇವನು ಚೇಂಜ್ ಇದೆಯನ್ರು. 15,000 ಯಾಕಾಯ್ತು ಅಂತ ಇವಾಗ ಗೊತ್ತಾಯ್ತು ನೋಡಿ. ಯಾರೋ ಕೂಮ್ಗಳು ತಲೆ ಬಾಚಿನ್ಗೆ ಹೊಚ್ಚಿಗೆ ಆಗಲ್ವಾ? 15,000 ಇದು. ನೋಡಿ ಗೈಸ್, ನೋಡಿ ಬಂದಿರೋ ಗೆಸ್ಟ್ಗೆಲ್ಲ ನಾನು ಗಿಫ್ಟ್ ತಂದಿದ್ದೀನಿ. ಈಗಲೂ ಟೈಮ್ ಇದೆ, ನಾನು ಹಾಕೊಳ್ಳಿ ಟೀಮ್ಗೆ. ಎಲ್ಲಾರ ಕೈಲಿ ಕೆಲಸ ಮಾಡಿಸ್ತೀನಿ. ಇವನಿದಾನಾ? ಸೋತ್ರಿ ಬಿಡಿ ನೀವು. ಅಲ್ಲ, ನೀವು ಟೇಸ್ಟ್ ಚೆನ್ನಾಗಿ ಮಾಡಿದ್ರು ಇವನಿದಾನೆ ಅಂತ ಸೋಲ್ತೀರ. ಯಾಕಂದ್ರೆ ಅಮಾವಾಸ್ಯೆ ಇವನು. ಕೆಲಸ ಮಾಡು, ಬರೀ ತಿಂತಿಯಲ್ಲೇ. ತಿನ್ನಕ್ ಬಂದಿದ್ದೇನೋ, ಕೆಲಸ ಮಾಡು. ತಿನ್ನಕ್ಕೆ ಬಂದಿರೋರು ಕೆಲಸ ಮಾಡಿಸ್ಬೇಕು. ವೈಬ್ರೇಟ್ ಆಗ್ತದೆ ಕೆಳಗೆ. ನೀವ್ ಯಾಕೆ ನಮ್ಮ ಹತ್ರ ಬಂದಿದ್ದೀರಾ? ನಮ್ಮ ಟೀಮ್ ಅವ್ರು ನಾವು ಕೂತಿದ್ದೀವಿ. ಈ ಗಾಣ ಮಗ ಕರ್ಕೊಂಡು ಹೋಗ್ರಿ. ನಿಮ್ ಟೀಮ್ ಅವ್ರು ಕರ್ಕೊಂಡ್ಬಂದ್ಬಿಟ್ಟು ಏನೋ ವೈಬ್ರೇಟ್ ಮಾಡಿಸ್ತಾವ್ ಕೆಳಗಡೆ. ಚೇರಲ್ಲೇ ವೈಬ್ರೇಟ್ ಮಾಡಿಸ್ತಾವ್. ವೈಬ್ರೇಟ್ ಮಾಡ್ತಾವ್. ಗೈಸ್, ಸೆಕೆಗೆ ಇಲ್ಲಿ ಕೂಲರ್ ಮುಂದೆ ಗಾಳಿ ತಗೋತಾ ಇದೀವಿ ನೋಡಿ. ನಂದೊಂದು ಕೂಲರ್ ಓಪನ್ ಮಾಡ್ಬಿಟ್ಟೆ, ನಾನು ಅನ್ಬಾಕ್ಸ್ ಮಾಡ್ಬಿಟ್ಟೆ. ರಾತ್ರಿ 3:30 ಎದ್ದು ಅನ್ಬಾಕ್ಸ್ ಮಾಡಿದೀನಿ ಸೆಕೆಗೆ. ಒಬ್ಬನೇ ಎಳೆದು ಕಿತ್ತು ಬಿಸಾಕಿ ನೀರ್ ತುಂಬಿಸಿ ಆನ್ ಮಾಡಿದೀನಿ ಕೂಲರ್ನ ನಾನು. ನೋಡಿ, ಎಲ್ಲ ಟಿ ಶರ್ಟ್ ಎತ್ಕೊಂಡು ನಿಂತಿದೀವಿ ಗಾಳಿ ಹೋಗಿ. ಏನ್ರೋ ಇದನ್ ಮಾಡ್ತಿದ್ರಾ ನೀವು? ನಡ್ರಿ ಹೋಗೋಣ ಕೆಳಗೆ, ಕೆಲಸ ಮಾಡೋಣ ಬರ್ರೋ.
ಈರುಳ್ಳಿ ತೊಂಬರೋ ಇಲ್ಲೇ ಇಡೋಣ ಫ್ರಿಜ್. ಏಯ್ ತಿನ್ರು. ಥ್ಯಾಂಕ್ ಯು ಬ್ರೋ. ತುಂಬ ಚಿಕ್ಕದಾಯ್ತು ನೋಡಿ. ಸಾಕು ಸಾಕು ಸಾಕು. ನಾನೇ ಕೈಯಲ್ಲಿ ಎತ್ಕೊಂಡ್ರೆ ಅಪ್ಪ ಅರ್ಧ ಪ್ಯಾಕೆಟ್ ಎತ್ಬಿಟ್ಟು ಒಂದೇ ಸರಿಗೆ. ನಮ್ಮ ಟೀಮ್ನ ಗೆಲ್ಸಕ್ಕೆ ಅಂಕಲ್ ನೋಡಿ ಇಲ್ಲಿ ಫುಲ್ ಏಪ್ರಲ್ ಹಾಕೊಂಡು ರೆಡಿ ಆಗವ್ರೆ. ಹಾ ಗೆಲ್ಲದ್ ನಾವೇ. ಅಲ್ಲಿ ಅವ್ರ ವೈಫ್ ನೋಡಿ ಇಲ್ಲಿ ಆಂಟಿ. ನಿಮ್ಮ ಪ್ರಕಾರ ಅಂಕಲೇ ಚೆನ್ನಾಗಿ ಮಾಡ್ತಾರ ನೀವು ಚೆನ್ನಾಗಿ ಮಾಡ್ತೀರಾ ಅಡುಗೆ? ಗೊತ್ತಿಲ್ಲಪ್ಪ, ನನ್ನ ಪ್ರಕಾರ ನೀವೇನಾ? ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ನಿಮ್ ಪ್ರಕಾರ ನೀವು ಬಟ್ ನಿಮ್ ಮಕ್ಳೆಲ್ಲ ಅಂಕಲ್ ಅಂತಿದ್ದಾರೆ. ಓಕೆ ಫೈನ್, ನೋಡೋಣ ಇವತ್ತು ನೋಡೋಣ. ಛೇ ಆಂಟಿ ಹಿಂಗಾಗ್ಬಾರ್ದಿತ್ತು. ಛೇ ಆಂಟಿ ರಿಯಾಕ್ಷನ್ ಎಲ್ಲ ಆಯ್ತು. ಓಕೆ ನೀವೇನಾದ್ರು ಅನ್ಕೊಳ್ಳಿ. ನಾನು ಮಾಡಿ ತೋರಿಸ್. ಇವನು ಯಾರ ಮಗ ಇವನು? ಆಂಟಿ ಇವ್ ನೋಡಿ ಲವರ್ ಜೊತೆ ಮಾತಾಡ್ತಿದ್ದಾರೆ ನೋಡಿ, ಗರ್ಲ್ ಫ್ರೆಂಡ್ ಜೊತೆ. ಕೆಲ್ಸಕ್ಕೆ ಹಾಕಿ ಇವನು, ಕೆಲ್ಸಕ್ಕೆ ಕೆಲಸ ಮಾಡ್ ಬಾ 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 ಗರ್ಲ್ ಫ್ರೆಂಡ್ ಹತ್ರ ಆಮೇಲೆ ಮಾತಾಡು ಬಾ. ಏನೋ ಹಸ್ವಾಗ್ತಿದ್ಯಾ? ಹಸ್ವಾಗ್ತಿದೆ, ಬೇಗ ಆಗ್ಲಿ ಅಂತ ಕೂತ್ಕೊಂಡ್ಬಿಟ್ಟವನೆ. ಮನೇಲಿ ಹೆಲ್ಪ್ ಮಾಡ್ತೀನಿ ಅಂದ್ರೂ ಮಾಡಿಸ್ಕೊಳಲ್ಲ, ಇಲ್ಲಿ ನನ್ನನ್ನ ಎಲ್ಲರ ಮುಂದೆ ಕರ್ಸಿ ಹೆಲ್ಪ್ ಮಾಡಿಸ್ತವ್ರೆ. ನಾನ್ಸೆನ್ಸ್. ಹಾ ಕೆಲಸ ಮಾಡ್ತಿದ್ರು ಎಲ್ಲರೂ ಕರೆಕ್ಟಾಗಿ. ಜಾಸ್ತಿ ತಿಂತೀರಲ್ಲ ಅಷ್ಟೇ. ಯಾರು? ಸಂಜೆ ಹೇಳಿದವ್ರಿಗೆ ಅದಕ್ಕೆ ಕರೆಸಿ ಪೂರ್ತಿ ಮಾಡ್ತಾರೆ. ಅಕ್ಷಯ್ ನಿಮ್ಮ ಅಮ್ಮ ಯಾಕೆ ಹೇಳಿ ನಿನಗೆ ಪರ್ಟಿಕ್ಯುಲರ್ ಆಗಿ ಕೂತ್ಕೊಂಡು ಕೆಲಸ ಮಾಡು ಅಂದಿದ್ದು? ನೀನ್ ಜಾಸ್ತಿ ತಿಂತೀಯ ಅಂತ. ಅವರಿಬ್ರು ಸರಿ ಮಾಡಿಸ್ತಾರೆ. ಅವರಿಬ್ರು ಏನ್ ಮಾಡ್ತಾ ಇದಾರೆ? ಕೆಲಸ ಮಾಡ್ರು ಹೋಗ್ರು ಸಾಯಿ ಸಂಜಯ್. ಲೇಜಿ ನನ್ ಮಕ್ಳು ಗೈಸೂರು. ಗೊತ್ತಾ ಒಳ್ಳೆ ಕೆಲಸ ಮಾಡಿದ್ಯಾ. ತೊಳ್ದಿ ಗೊತ್ತಾ? ಅಲ್ಲಿ ಈಗ ತೊಳಿತವ್ರಲ್ಲಿ. ಹೋಗ್ರು ಕೆಲಸ ಮಾಡ್ರು. ಅಕ್ಷಯ್ ಬೇಗ ಹೋಗಿ ಕೈ ಹಾಕ್ರಲ್ಲಿ. ನಾವ್ ಕೆಲಸ ಮಾಡ್ತಾ ಇದೀವಿ ಎಲ್ಲಾರು. ನಾವೆಲ್ಲ ಗೈಸ್ ತಿರ್ಪೋಕಿಗಳು ಅಂತೆ. ಕೇಗಳಿಂದ ಹೋಗಿರಿ ಅಂತ ಹೇಳ್ತೀನಿ ಎಲ್ಲ. ಸುಮಾ ಆಂಟಿ ಇವ್ರಿಬ್ರು ಕೆಲಸ ಮಾಡ್ತಿಲ್ಲ, ಮಾಡ್ಸಿ. ಹಾ ಆಯ್ತಾಯ್ತು, ಅವ್ರು ಮಾಡಿಸ್ತಾರೆ. ಹಾ ಅದು ಕಟ್ಟಾಯ್ತು. ಅದು ಮಾಡ್ಸೋದು. ನೀನು ಹೋಗಿ ಬರೀ ತಿಂತಾ ಇರ್ತೀವಿ. ಪೆಪ್ಪರ್ ಚಿಕನ್ಗೆ ಬೇಯಿಸ್ಬೇಕು. ಹೌದಾ? ಪೆಪ್ಪರ್ ಚಿಕನ್ಗೆ ನೀರು ಅರಿಶಿನ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು. ಅಂಕಲ್ ನಿಮ್ ಪ್ರಕಾರ ಯಾರು ಚೆನ್ನಾಗಿ ಮಾಡೋದು, ನೀವು ಆಂಟಿನ ಅಡ್ಗೆ? ಮೋಸ್ಟ್ಲಿ ಈ ಐಟಮ್ ನಂದೇ ಚೆನ್ನಾಗಿರ್ತೈತೆ ಅನ್ಸುತ್ತೆ. ಆಂಟಿ ಏನಿದು? ಅಯ್ಯೋ ಆಂಟಿ, ಅಯ್ಯೋ ಆಂಟಿ ಏನಿದು? ಛೇ 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 ಆಂಟಿ, ನಮ್ಮಪ್ಪ ನಮ್ಮ ಹಿಂಗೆ ಹೇಳಿದ್ರೆ ಮಾತೇ ಆಡ್ತಾ ಇರ್ಲಿಲ್ಲ. ಗೈಸ್ ನಮ್ಮ ಟೀಮ್ನ ಗೆಲ್ಸಕ್ಕೆ ನಮ್ಮ ಅಂಕಲ್ಲು ಮತ್ತೆ ನಮ್ಮ ಅಕ್ಕ ಇಬ್ಬರೇ ಸಾಕು. ನಾವೆಲ್ಲ ಏನು ಕೆಲಸ ಮಾಡೋದೇ ಬೇಡ. ಒಂದು ಕೆಲಸ ಮಾಡಿಲ್ಲ. ಆದ್ರೂ ನಾವೇ ಗೆಲ್ಲದ್ ನೋಡ್ಬೇಕು. ಇದೇ ಮಾತು. ಎಷ್ಟೆಷ್ಟು ರೂಪಾಯಿ ಬೆಟ್ಟು? ರೂಪಾಯಿ ಇಲ್ಲ. ಬೆಟ್ಟು ನೀನ್ ಹೇಳು. ಹಾ ಸೌತೆಗೆ ತರಬೇಕು ಅಲ್ಲ? ಎಷ್ಟು ರೂಪಾಯಿ? 5,000 ರೂಪಾಯಿ ಬೆಟ್ಟು. ಅಕ್ಷಯ್ ಬೆಟ್ ಕಟ್ತೋನು. ಅಕ್ಷಯ್ ಅಲ್ಲ, ನಂದು ನಿಂದು ಮಾತು ಹೇಳು. ಆಯ್ತು, 1,000 ಬೆಟ್ಟು. ಗೈಸ್ ನಾನು ಐಶು 1,000 ಬೆಟ್ ಕಟ್ಟಿದೀವಿ. ನಾವು ನನ್ನ ಟೀಮ್ ಗೆಲ್ಲುತ್ತೆ ಅಂತ, ಅವ್ರು ಅವ್ರ ಟೀಮ್ ಗೆಲ್ಲುತ್ತೆ ಅಂತ. ಹೋಗಷ್ಟು 1,000 ಕೊಟ್ಬಿಟ್ಟು ಹೋಗ್ಬೇಕು. ಡೀಲ್. ಲೆಟ್ಸ್ ಗೋ. ಇನ್ಯಾರು ಬೆಟ್ ಕಟ್ತೀರಾ? ನೀನೇನೋ ಬೆಟ್ ಕಟ್ತೀನೋ? ನಾನು ಬೇರೆ ಟೀಮು. ಆಪೋಸಿಟ್. ಎಷ್ಟು? 1,000 ರೂಪಾಯಿ. ನಾವು ಗೆಲ್ತೀವಿ ಅಂತ. 1,000 ರೂಪಾಯಿ ಸೋತ್ರ ಕೊಡ್ಲೇಬೇಕು. 1 ರೂಪಾಯಿ ಕೊಡ್ತೀನಿ. ಆಯ್ತು ಗೈಸ್, ಇಬ್ಬರ ಹತ್ರ ಬೆಟ್ ಕಟ್ಟಿದ್ದೀನಿ. ನೀವು ಬೆಟ್ ಕಟ್ತೀರಾ? ಇಲ್ಲಿ ನೋಡಿ ಗ್ಯಾಪ್ ಅಲ್ಲಿ ಮಗುಗ್ ತಿನ್ಸೋ ಗ್ಯಾಪ್ ಅಲ್ಲಿ ಅಕ್ಷಯ್ ಇಲ್ಲಿ ನೋಡೋ, ಮಗುಗ್ ತಿನ್ಸೋ ತರ. ಇಲ್ಲಿ ನೋಡೋ ಮಗುಗ್ ತಿನ್ಸೋ ಗ್ಯಾಪ್ ಅಲ್ಲಿ ತಿಂತವ್ ನೋಡು. ಬಾಳೆ ಎಲೆ ಕುಕುಂಬರ್ ಎಲ್ಲ ತೊಗೊಂಬರ್ಬೇಕಂತ ತೊಗೊಂಬರಕ್ಕೆ ಹೋಗ್ತಾ ಇದೀವಿ ನಾವು ವಾಪಸ್ಸು. ಸುಮ್ಮನೆ ಅದು ನೆಪದಲ್ಲಿ ಹೋಗ್ತಾ ಇರೋದು. ಸ್ವಲ್ಪ ಸುತ್ಕೊಂಬರೋಣ ಅಂತ ಬನ್ನಿ. ಬಟ್ ಆಕ್ಚುಲ್ ಆಗಿ ತರಬೇಕದು. ಇಲ್ಲ ಅಂದ್ರೆ ಯಾವ್ದ್ರಲ್ಲಿ ತಿನ್ನೋದು? ಪ್ಲೇಟಲ್ಲಿ ತಿನ್ನಕ್ಕೆ ಚೆನ್ನಾಗಿರಲ್ಲ. ಎಲೆಯಲ್ಲಿ ಹಾಕೊಂಡು ತಿನ್ಬೇಕು, ಮಜಾ ಇರುತ್ತೆ. ಬನ್ನಿ ಹೋಗೋಣ.
ಎಲೆ ಸಿಕ್ಕಿಲ್ಲ, ಅದಕ್ಕೆ ನಾವು ಪ್ಲೇಟ್ಸ್ ತೊಗೊಳಕ್ಕೆ ಬಂದಿದ್ದೀವಿ. ನೋಡಿ ಇಲ್ಲಿ ಅಡಿಕೆ ಪ್ಲೇಟ್ಸ್, ಮಗ ಏನಂತಾರೆ ಅಡಿಕೆ ಪ್ಲೇಟ್ಸ್ ತೊಗೊಳ್ತಾ ಇದ್ದೀವಿ. ಎಷ್ಟು ಬರ್ತಿದ್ರು ಪೀಸ್ ಎಷ್ಟು ಇಂಥದ್ದಿರಲಿ ಗೈಸ್. ಆಂಟಿ ಸರಿಯಾಗಿ ಬೈಕೋತಿರ್ತಾರೆ. ಪಾಪ ಅವ್ರು ಒಬ್ರು ಇಲ್ಲ, ಸಂಜೆ ಸಾಯಿಲ್ ಮೇಲೆ ಇದ್ದು ಬರ್ಲಿಲ್ಲ, ಪಾಪ ಒಬ್ರೇ ಮಾಡ್ತಾ ಇದ್ರು. ಸಂಜಯ್ 100 ಜನಕ್ಕೆ ಮಾಡ್ತಾರೆ. ಸಂಜಯ್ ಮೇಲೆ ಹೋಗ್ಬಿಟ್ಟಿದ್ರು ಇಬ್ರುನು. ಸಂಜಯ್ ಸಾಯಿಲ್ ಏನೋ ಕಂಪ್ಲೇಂಟ್ ಮಾಡ್ತಾರೆ ಸುಮಾ ಆಂಟಿ. ಪಾಪ ನೀವಿಲ್ಲ ಇರ್ಲಿಲ್ಲ, ಮೇಲೆ ಕೂತಿದ್ರಿ ಅಂತ. ಸುಮಾ ಆಂಟಿ ಕಂಪ್ಲೇಂಟ್ ಮಾಡ್ತಾವ್ರಲ್ಲ ನೀವಿಲ್ಲ ಅಂತ. ಸಾಯಿಲ್ ಸೋ ರಾಂಗ್ ಸಾಯಿಲ್. ಹಾ ಸುಮಾ ಆಂಟಿ ಪಾರ್ಟ್ನರು ಪಾಪ ಸುಮಾ ಕಣವ್ರಿಗೆ ಪಾಪ ಒಬ್ರು ಇಲ್ಲ, ಒಬ್ರೇ ಒದ್ದಾಡ್ತಿದ್ರು. ಒಂದ್ ನಿಮಿಷ ಸೋನು ಹೇಳ್ತಾಳೆ. ಯಾರ್ ಸೋನು help ಮಾಡಿದ್ದು? ನಾನು ನೀವೇ ಅಂತ ನೀನ್ ನನ್ ಟೀಮ್ ಅಲ್ವಾ? ನೀವೆಲ್ಲಿ ನೀವು ಯಾರು ನಾನ್ ನನ್ ಟೀಮ್, ನನಗಲ್ಲ ಅವ್ರಿಗೆ ಹೇಳು. ನಮ್ ಟೀಮ್ ಅವ್ರು ನಡೀತಾ. ಹೌದಾ? ಯಾರು ಇಲ್ಲ ಅವ್ರಿಗೆ ಸಪೋರ್ಟ್ ಯಾರು ಅಡಿಗೆನೇ ಆಂಟಿ ಇಲ್ಲ ಅಂತಾನು ಹೇಳ್ತಾ ಇಲ್ಲ. ನೋಡು ನೋಡಿ ಅಂತೂ ಏನು ಮಾಡಿ ಎರಡ್ ಕೆಲ್ಸ, ಅವ್ನ್ಗೆ ಎರಡೆರಡು ಪೀಸ್ ಹಾಕಿ ಕಬಾಬ್. ಎಲ್ಲಾರ್ಗು ಇಷ್ಟಿಷ್ಟೇ ಯಾರಿಗೂ ಇಷ್ಟಿಲ್ಲ, ಎಲ್ಲ ಇಷ್ಟಿಷ್ಟೇ. ಲೇ ಅಕ್ಷಯ್, ನೀನಂತೂ ಇಲ್ಲವೇ ಇಲ್ಲ ಬಿಡು ಆಟದಲ್ಲಿ. ಆಂಟಿ ಈಗ ನೆಕ್ಸ್ಟ್ ಕೆಲಸ ನೀವ್ ಹೇಳಿ, ನಾ ಮಾಡಿಸ್ತೀನಿ. ಯಾರ ಹತ್ರ ಹೇಳಿ, ಏನ್ ಮಾಡಿಸ್ಬೇಕು? ಎಲ್ಲ ತಟ್ಟೆ ಹಾಕೊಂಡು ತಿನ್ಬಿಟ್ಟು ವ್ಲಾಗ್ ಮಾಡೋದೇ ಕೆಲಸ ನಂದು. ಯಾರು ಮಾಡ್ತಿದ್ದೆ ನೀನು ಅಷ್ಟೊತ್ತು? ಆಯ್ತು ಒಂದ್ ನಿಮಿಷ, ಅದೇನ್ ವ್ಲಾಗ್ ಮಾಡೋರು ನೋಡ್ತೀನಿ. ಈಗ ಇದೆಲ್ಲ ವ್ಲಾಗಲ್ಲಿ ಬರಲ್ಲ ಈಗ ನಿಮ್ಗೆ. ಬಾಯ್ಲಿ ಏನ್ ನೋಡ್ತೀನಿ. ಏನ್ ಮಾಡಿದ್ಯಾ? ಬರಲ್ಲ, ಏನೋ ಮಾಡಿದ್ಯಾ? ಏನೋ ಹಿಡ್ದೇ ಇಲ್ಲ ನೀನು. ವ್ಲಾಗ್ ಮಾಡೋದೇ ಒಂದ್ ಕೆಲಸ ಅಂತವನಲ್ಲ, ವ್ಲಾಗ್ ಮಾಡೋದೇನ್ ಈಸಿ ಅನ್ಕೊಂಡ್ಬಿಟ್ಟವ್ ನೀನು. ನಾವು ಮಾಡ್ತಾ ಇರ್ತೀವಿ ಕೆಲಸ, ಆ ಕೆಲಸನೂ ನೀನು ಮಾಡಲ್ಲ. ಅರ್ಥ ಆಯ್ತಾ? ಈಗ ಹೋಗಿ ತಟ್ಟೆ ತಂದಿದ್ಯಾರು? ಏನು ತಟ್ಟೆ ನೀನ ತಂದೆ? ಎಲ್ಲ ಕುತ್ಕೊಂಡಿರೋ ಕೈ ಕೊಟ್ರು ನನಗೆ, ನೀನು ಹೊತ್ತು ಕೊಟ್ಟೆ ಇಲ್ಲ ನನ್ನ ಕೈಗೆ. ನಾವೇನು ಕೆಲಸನೇ ಮಾಡಲ್ಲ. ಅದೇ ಕಣ ಹೇಳಿದ್ದ. ನಮ್ ಕಿಚನ್ ಅಲ್ಲಿ ಇಷ್ಟು ಜನ ಯಾವತ್ತು ನೋಡಿಲ್ಲ ನಾನು. ಎಷ್ಟು ಜನ ಇದಾರೆ ನೋಡಿ ಕಿಚನ್ ಆಚೆ ನೋಡಿ. ಅಲ್ಲ ಎಷ್ಟು ಜನ ಕಾಯ್ತಾರೆ ಅಂತ ಹೇಳಿ. ಗೈಸ್ ಇಲ್ಲಿ ಕಿಚನ್ಗೆ ಬಂದಿರೋದೆಲ್ಲ ಆಯ್ತಾ ಅಂತ ನೋಡಕ್ ಅಷ್ಟೇ. ಛೇ ಗೈಸ್, 2 ಟೀಮ್ ಮಾಡಿದ್ದೆ. ಒಂದು ಟೀಮ್ ಅವ್ರಂತೂ ಏನು ಮಾಡ್ತಿಲ್ಲ. ನಮ್ಮ ಟೀಮಲ್ಲೆಲ್ಲ ಆಕ್ಟಿವ್ ಆಗಿದ್ದಾರೆ. ಓಕೆ, ಬಂದಿರೋ ಗೆಸ್ಟ್ಗೆ ನಾವ್ ಹಿಂಗೆ ಕೆಲಸ ಕೊಟ್ಬಿಡಲ್ಲ, ನಂಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಯಾಕೆ ಆಂಟಿ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ, ಯಾರು ಒಬ್ರು ಬಂದಿದ್ದಾರೆ, ಯಾರೇ ಬಂದಿದ್ದಾರೆ. ಲೇ ಬಾರ ಇಲ್ಲಿ ಸಂಜಯ್ ಸಾಯಿಲ್, ಕೇಳಿಸ್ಕೊ ಬರ್ರೋ ಬರ್ರ ಇಲ್ಲಿ. ಸಾಯಿಲ್ ಅಂತ 2 ಪಾತ್ರೆ ಇಸ್ಕೊಂಡಿದ್ದು ದೊಡ್ಡ ವಿಷಯ ಆಗೋಗಿದೆ. ಸಾಯಿಲ್ 2 ಪಾತ್ರೆ ಅಂದ್ರೆ ದೊಡ್ಡ ವಿಷಯ ಅಂತ ನೋಡಿ. ಆಂಟಿ ಮುಂದೆ ಬೈರಿ ಆಂಟಿ. ನೀವು ಅಂತೂ ಬಂದೇ ಇಲ್ಲ ಬಿಡು. ಅಕ್ಷಯ್ ಬರೀ ತಿನ್ನಕ್ ಬಂದಿದ್ದೆ. ಹೌದು ಕೆಲಸ ಮಾಡ್ತಾನಂತ ಕೇಳಿ ಇಸ್ಕೊಂಡ್ರೆ ಅವ್ನ ಕರ್ಕೊಂಡಿದ್ದು. ಆಂಟಿ ನಾನು ಹೇಳ್ದೆ, ನನ್ನ ಹಾಕೊಡಿ ಅಂತ ಹೇಳ್ದೆ. ಹೌದು. ಅಲ್ಲ, ಅಕ್ಷಯ್ ಬಂದಿರೋದು ಟೇಸ್ಟ್ ಮಾಡಕ್ಕಷ್ಟೇ. ಟೇಸ್ಟ್ ಮಾಡ್ಬೇಕು. ಹಾ ಗೈಸ್, ಬಿರಿಯಾನಿ ಆಗ್ತಾ ಇದೆ ಗೈಸ್. ಘಮ. ಎಷ್ಟೋ ವರ್ಷ ಆಯ್ತು ಸುಮಾ ಆಂಟಿ ಮಾಡಿದ ಬಿರಿಯಾನಿ ತಿಂದು ನಾವು. ಅಂಕಲ್ ಕಬಾಬ್ ಸಕ್ಕದಾಗಿ ಮಾಡ್ತಾರೆ. ಅಂಕಲ್ ಇವಾಗ ನಮ್ಮ ಅವತ್ತಿಂದ ಅಡ್ಗೆ ಕಲ್ತಿಲ್ಲ, ಇವತ್ತು ಕಲ್ತಿಲ್ಲ. ಅಲ್ಲ ನಾವು ನಗದ್ ಬಿಡಿ, ಆಂಟಿ ನಗ್ತಾವ್ರೆ. ಆಂಟಿ ನಕ್ಕಿದ್ರೆ ಆಗ್ಲೇ ನಗ್ಬೇಡಿ ಆಂಟಿ, ನಗ್ಬೇಡಿ. ಕಳಿಸ್ಬಿಟ್ಟು ಅವ್ರಿಗೆಲ್ಲ ಒಂದೊಂದು ಮೊಟ್ಟೆ ಹಾಕ್ಬಿಟ್ಟು ನಾವು 2 ಮೊಟ್ಟೆ ನೋಡಿ ಹಿಂಗೆ. ಅಕ್ಷಯ್, ನೀವು ಅಮ್ಮ ಎಂತೆಂತ ಕೆಟ್ಟ ಮಾತುಗಳು ನಿನಗೆ ಬೈದ್ರು ಅಂದ್ರೆ ನೀನ್ ಕೇಳ್ಕೊಂಡ್ರೆ ಓಡೋಗ್ಬಿಡ್ತೀಯ. ಊಟ ಮಾಡ್ದೆ ಮಮ್ಮಿ ಬಾ. ನೀವು ಚಿಕ್ಕ ವಯಸ್ಸಲ್ಲಿ ಬೈದಿದ್ರಲ್ಲ, ಸ್ವಲ್ಪ ಬೈರಿ. ಇವಾಗ ಬೇಡ, ಇವಾಗ ಏನ್ ಮಮ್ಮಿ? ಆಂಟಿ ಒಂದು ಬೈರಿ. ಕರೆಕ್ಟ್ ಆಗಿದೆ ಆಂಟಿ, ಅದು ಬೋ ಅಂತ ಬೈತಿರಲ್ಲ, ಅದು ಬೈರಿ ಒಂದ್ಸರಿ. ಹಾ ಆಂಟಿ. ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಪ್ಲೇಟ್ಗಳನ್ನ ರೋಡ್ ಅಲ್ದು ತಗೊಂಡ್ ಬಂದಿದೀವಿ. ಯಾರು ಮಾರ್ಟ್ಗೆ ಹೋಗಿರ್ತೀವಿ, ತಗೊಂಬಂದ್ವಿ. ಸುಳ್ಳು ಹೇಳ್ತೇನೋ. ಅವನು ಕಷ್ಟಪಟ್ಟ ರೋಡಲ್ಲಿ. ಐಶು ನೋಡಿ ಗೈಸ್, ಗ್ಯಾಪ್ ಅಲ್ಲಿ ಬಂದು ಕೆಲಸ ಮಾಡ್ತಿರೋದು ಪಾಪ ಕೊಟ್ಬಿಟ್ಟು. ಹೌದಾ? ಡಿಮಾಂಡ್. ಸೋನು ಅಂತೂ ಏನು ಕೆಲಸ ಮಾಡಿರಲ್ಲ. ಥ್ಯಾಂಕ್ ಯು. ನಮ್ ಟೀಮ್ ಸೋನು, ಇವ್ರು ಬ್ರೋ ಸಾಕ ಕೆಲಸ ಮಾಡಿದ್ರು ಪಾಪ.
ನಿಜ ಓಡಾಡ್ಕೊಂಡು ಹೋಗಿ ಪ್ಲೇಟ್ ಹುಡುಕಿದ್ದು ಪ್ಲೇಟ್ ಮಾಟ ತಗೊಂಡ್ ನಿಲ್ಸಿದ ತಕ್ಷಣ ಹೋಗಿ ತಗೊಂಬಂದ್ವಿ ಯಾರು ಪ್ಲೇಟ್ನ. ಯಾರು ಹೇಳಿದ್ದು ಇವಾಗ ಅಲ್ಲಿ ಇದು ಒಳಗೆ ಕಟ್ ಮಾಡಿ ಇವ್ನು ಹೇಳಿದ್ದು ಒಳಗೆ ಹೇಳ್ದಲ್ಲ ಮತ್ತೆ ನಮ್ಮ ಅಮ್ಮ ಹತ್ರ. ಇದು ಕಟ್ ಮಾಡಿ ಇವ್ನು ಮತ್ತೆ ನಮ್ಮ ಹತ್ರ ಹೋಗ್ಬಿಟ್ಟು ಹೇಳಿದೆ. ವಿಲನ್ ಮಾಡೋಣ ನಮ್ಮ ಅಮ್ಮ ಹತ್ರ ಹೋಗ್ಬಿಟ್ಟು ಹೇಳಿದೆ ಆಂಟಿ ಏನ್ ಹೇಳಿ ಹೇಳಿ ಫಸ್ಟ್ ಇಂದ ತುಂಬಾ ಫೇರ್ ಆಗಿದ್ದ. ಆ ಒಂದು ಸೋನು ಆಗಿದ್ದು ನನಗೆ 2 ಹೆಣ್ಣಾಗಿತ್ತಲ್ಲ, ಅದಕ್ಕೆ ಬಬ್ಲು ಯಾವಾಗ್ಲೂ ಎತ್ಕೊಂಡು ನಾನು ನಿಮ್ಮ ಅಮ್ಮನ್ಗೆ ಹೇಳ್ತಾ ಇದ್ದೆ, ನಂಗೆ ಈ ತರದೊಂದು ಮಗು ಆಗ್ಬೇಕು ಅಂತ. ಜಾಸ್ತಿ ಬಬ್ಲು ನಾನು ಮುದ್ದು ಮಾಡಿದ್ದೆ. ಆದ್ರೂ ಚೆನ್ನಾಗಿ ಇಲ್ಲ ನಿಜ ಆಂಟಿ ಡಿಸಪಾಯಿಂಟ್ ಆಗಿದ್ದೀರಾ? ಇಲ್ಲ ಇಲ್ಲ ಆಂಟಿ ಅವ್ನು ಉಟ್ಮೇಲೆ ಫುಲ್ ಮುದ್ದು ಅಲ್ವಾ? ಅವ್ನ್ ಫುಲ್ ಮುದ್ದು ಮಗ. ಇಬ್ರು ಐಶು ಸೋನನ್ ಬಿಟ್ಬಿಟ್ಟು ಅಕ್ಷಯ್ನ ಹಂಗಲ್ಲ, ನಮ್ಮ ಡ್ಯಾಡಿ ಸತ್ತ 16 ದಿನಕ್ಕೆ ಅವ್ನು ಹುಟ್ಟಿದ್ದು. ಸೊ ಹಂಗಾಗಿ ತುಂಬಾ ಇಷ್ಟ ಅವನು. ನಮ್ಮ ಡ್ಯಾಡಿ ಸತ್ತ ಒಂದು 16 ದಿನಕ್ಕೆ ಅವ್ನು ಹುಟ್ಟಿದ್ದು. ತುಂಬಾ ಇಷ್ಟ ಅಂತ. ಆಮೇಲೆ ನಮ್ಮ ಮನೆಗೆ ಲಕ್ ಅನ್ನೋದು ಬಂದಿತ್ತು, ಬೆಳವಣಿಗೆ ಆಗಿತ್ತು. ಇವಾಗ ಗಡ್ಡ ಮಿಷನ್ ತೆಗೆದ್ರೆ ಸೇಮ್ ನಾನು ನಮ್ಮ ಅಮ್ಮ ಒಂದೇ ತರ. ಏನ್ ಹೇಳ್ದು? ಗೈಸ್ ಇದ್ರಲ್ಲಿ ಒಬ್ರು ಕಾಣ್ತಾ ಇಲ್ಲ. ಹಾ ಇರಿ ಇಲ್ಲ ಬೇಡ ಪುಣ್ಯವಂತ. ಕರೆಕ್ಟ್ ಟೈಮ್ ಊಟ ಆದ್ಮೇಲೆ ಎಬ್ಬರಿಸ್ತೀವಿ ಬಂದ್ಬಿಡಿ ಬ್ರೋ. ಊಟ ಆಗುತ್ತೆ, ಇನ್ನೊಂದು 5 ನಿಮಿಷ ಅಡುಗೆ ಆಗುತ್ತೆ, ಅವಾಗ ಬನ್ನಿ ಅಂತೆ. ಕೆಳಗಲ್ಲಿ ಯಾವ್ಯಾವ ಭಾಷೆಗಳು ಬೈತವ್ರು ಗೊತ್ತಾ, ಕೆಲಸ ಆಗ್ತಿಲ್ಲ ಅಂತ ನೆಮ್ಮದಿಯಾಗಿ ಮಲಗಿದ್ದೀರಾ. ಹಾಡು ಹಾಕ್ರು ಲಾಲಿ ಲಾಲಿ. ವಾಕಿಂಗ್ ಮಾಡ್ತಾ ಹಾ ಈ ಥರದ್ದು ಒಂದು ಪ್ಲಾನ್ ಇದೆ ಅಂತ ಗೊತ್ತಿರಲಿಲ್ಲ ನಮಗೆ. ಎಲ್ಲ ಹೋಗಿ ನಾನು ಸ್ವಲ್ಪ ಮಲ್ಕೊಂಬರ್ತೀನಿ. ಗೆಸ್ಟ್ನ ಕರೆಸಿ ಕಾಂಪಿಟೇಷನ್ ಹೆಸರಲ್ಲಿ ಅಡುಗೆ ಮಾಡಿಸ್ತಾ ಇದ್ದೀವಿ ಗೈಸ್. ನನಗೆ ನಾಚಿಕೆ ಆಗ್ತಾಯಿದೆ. ಎಲ್ಲ ಗೆಸ್ಟ್ನ ಕರೆಸಿ ರೆಡಿ ಮಾಡಿ ಇಟ್ಟಿದ್ರೆ ಊಟನ ನಾವು ಅವ್ರಿಗೆ ಕೆಲಸ ಕೊಟ್ಟಿದ್ದೀವಿ. ಕಬಾಬ್ ಎಲ್ಲ ನೋಡಿದ್ರೆ ನಾವೇ ಗೆಲ್ಲೋದು ಅನಿಸುತ್ತೆ. ಲೆಗ್ ಪೀಸ್ ನೋಡಿ ಅಂಕಲ್ ಎಲ್ಲ ಸ್ಟೈಲ್ ಎಲ್ಲ ಮಾಡಿಟ್ಟವ್ರೆ, ಡಿಸೈನ್ ಎಲ್ಲ ಮಾಡಿದ್ದಾರೆ. ಆಂಟಿ ಫುಲ್ ಫ್ರೈ ಮಾಡ್ತಿದ್ದಾರೆ. ಫಿಶ್ ನಾವೇ ವಿನ್ನಾಗೋದು. ಥ್ಯಾಂಕ್ ಯು ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನ್ ಟೇಸ್ಟ್? ಮಾಡೋದನ್ನು ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿದ್ರೆ. 1000 ರೂಪಾಯಿ ನಮ್ಗೆ ಕೊಟ್ಬಿಟ್ಟು ಹೋಗು, ರೆಡಿ ಆಗಿರೋ ಸೋನು ಅಥವಾ ಐಶು. ನಾನು ರೆಡಿ ಇದ್ದೀನಿ, ಈಗಲೇ ಕೈ ಕೊಟ್ಟಿರ್ತೀನಿ. 1000 ರೂಪಾಯಿ ಇರೋ ನಿನಗೆ, ನೀನು 2000 ಡಬಲ್ ಮಾಡಿಕೊಡ್ಬೇಕು. ಓ ನೀನು ಕೆಲಸ ಮಾಡ್ತಿದ್ಯಾ? ಬಿರಿಯಾನಿನ ಇನ್ನೊಂದ್ಸಲ ಕುಮಿಸ್ಬೇಕು, ದಮ್ ಕಟ್ಸ್ಬೇಕು. ನಾವು ಅಮ್ಮಗೆ ನಾನೇ ಹೇಳೋದು ಏನು ಫೈನಲ್ ಡೇಸ್ ಹೆಂಗೆ ಏನಾಗಬೇಕು ಅಂತ ಪ್ರಿಪ್ರೇಷನ್ಸ್ಗೆ. ಹೌದಾ ಆಂಟಿ? ಅದು ಟೇಸ್ಟ್ ಮಾಡ್ತಾ ಇರ್ತೀನಲ್ಲ, ಅಲ್ಲೇ ಒಂದ್ಸತಿ ಎಲ್ಲರಿಗೂ ಹೂ ಅಂತಾರೆ. ಅಯ್ಯೋ ಒಂದ್ಸತಿ ಮಾತಾಡಕ್ ಬಿಟ್ರೆ ಎಲ್ರಿಗೂ ಆಟ ಆಗ್ಬಿಡುತ್ತೆ. ಎಲ್ರಿಗೂ ಹಟ್ಟಾಗಂಗ್ ಮಾತಾಡ್ತಾರೆ. ಡೀರೆಕ್ಟ್ ಆಗಿ ಈ ಮಾತನ್ನ ಇವನ್ ಕೆಲಸ ಏನ್ ಹೇಳಿ, ಆಂಟಿ ನೀರ್ ಹಾಕಿ ಕೊಟ್ಟಿದ್ ಚೊಂಬನ ಸೈಡ್ಗೆ ಇಡೋದು. ಚಂಬು ಸೈಡ್ ಹಾಕಿ ನಿಂತವನಿಲ್ಲ ಇವನು. ನೀವು ಮಾಡಿ ಊಟ ಸರಿಯಾಗಿ ತಿನ್ಬೇಕು. ಅಕ್ಷಯ್ ಹೊಟ್ಟೆ ಖಾಲಿ ಮಾಡ್ಕೊ ಬಾರೋ. ಎಕ್ಸರ್ಸೈಸ್ ಮಾಡ್ತಾ ಇದೀವಿ ಗೈಸ್. ಹುಷಾರು ಹೋಗ್ಬಿಟ್ಯಾ ಸಂಜಯ್? ಸೆಕೆ ಇದೆ, ಅದಕ್ಕೆ ಇದು ಇನ್ನೂ ಅನ್ಬಾಕ್ಸ್ ಮಾಡಿರಲ್ಲ, ಈಗ ಅನ್ಬಾಕ್ಸ್ ಮಾಡ್ತಾ ಇದೀವಿ ಕೂಲರ್. ಹಬ್ಬ ಹೆಸರು ಹೇಳ್ತೀನಿ. ಸರ್ ಮೇಲೆ ಲೈಟ್ ಇಲ್ಲ, ನೈಟು ಎಳ್ದಿದ್ದು ಹಿಂಗೆ ಮಲಗಿಸ್ಬಿಟ್ಟು. ಬಿರಿಯಾನಿ ಡನ್, ಕಬಾಬ್ ಡನ್. ಫಿಶ್ ಆನ್ ಸ್ಪಾಟ್ ಗೈಸ್, ಮಿಕ್ಕಿದೆಲ್ಲ ಆಗೋಗಿದೆ. ಬನ್ನಿ ಊಟ ಮಾಡೋಣ. ನೆಕ್ಸ್ಟ್ ಯಾವ ಗೆಸ್ಟ್ ವ್ಲಾಗ್ ನೋಡಿ ಬರಲ್ಲ ಅನ್ಸುತ್ತೆ. ಸಮೀರ್ ಮನೆಗೆ ನಾನು ಹೋಗಲ್ಲ ಅಂತ. ಎಲ್ಲ ಮಾಡಿ ಸಿಕ್ಕಿರ್ತೀಯ ಅಂತ ಬಂದೆ, ನೋಡಿದ್ರೆ ಏನ್ ಗೊತ್ತಾ, ಈಗ ಮಾಡ್ಸಿಟ್ರೆ ಬಾಂಡಿಂಗ್ ಬರಲ್ಲ. ಈಗ ಈ ನಗು ಇವಾಗ ನೀನ್ ಏನ್ ಮಾಡ್ದೆ ನಮ್ ಜೊತೆ ಬಾಂಡಿಂಗ್ ಅಲ್ಲ, ನಾವು ನಗ್ನಗ್ತಾ ಇದೀವಿ. ನಿನ್ ಪಾಡಿಗೆ ನೀನು ನಾನು ಅಕ್ಷಯ್ ಬಾಂಡಿಂಗ್ ಮಾಡಿದ್ವಿ. ಪ್ಲೇಟ್ ಹುಡ್ಕೋದ್ರಲ್ಲಿ ಎಷ್ಟು ನೀವಿಬ್ರೆ ಬಾಂಡಿಂಗ್ ಮಾಡ್ತಿದ್ದು, ನಮ್ ಜೊತೆ ಮಾಡಿಲ್ಲ ಅಲ್ಲ. ಇಲ್ಲ ಮಾತಾಡು. ಬಂದಿದ್ದ 3 ಜನ ಬಾಂಡಿಂಗ್ ಮಾಡಿ. ಗೈಸ್ ನಮ್ಮ ಶೆಫ್ ಒಳ್ಳೆ ಅಡ್ಗೆ ಮಾಡಿ ಆರಾಮಾಗಿ ರೆಸ್ಟ್ ಮಾಡ್ತಾವ್ರು ನೋಡಿ. ಇವತ್ತು ಗೆಲ್ತಾ ಇರ್ಲಿಲ್ಲ ಅನ್ಸುತ್ತೆ. ಗೆಲ್ಲದ್ ನಾವೇ. ಮಾಡಿ ಆರಾಮಾಗಿ ಮಾಡಿ, ನೀವೇ ಎಲ್ಲ ಕೆಲಸ ಮಾಡಿ ಆರಾಮಾಗಿ ಮಲ್ಕ. ಕೂಲರ್ ಅಂಕಲ್, ಕೂಲರ್ ಬಿಡ್ರಿ. ಮೇನ್ ಶೆಫ್ ನಮ್ಮ ಟೀಮ್ ಗೆಲ್ಸಿರೋರು ಅವರು. ನೋಡಿ ಇಬ್ರು ಸೋನು. ಈಗ ಎಲ್ಲರೂ ಹಿಂಗ ಹಸಿವು ಆಗ್ಬಿಟ್ಟಿದೆ, ಕೊಟ್ಟರೆ ಸಾಕನ್ನೋ ಲೆವೆಲ್ಗೆ ಇದ್ದಾರೆ ಇವಾಗ. ಅಂಕಲ್ ಬಿಸ್ತೀನಿ, ಬನ್ನಿ ಟೇಸ್ಟ್ ನೋಡಿ. ಟೇಸ್ಟ್ ಹೆಂಗಿದೆ ಹೇಳ್ಬೇಕು. ಚೆನ್ನಾಗಿದೆ ಎಲ್ಲ ಕರೆಕ್ಟ್ ಆಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಸರಿ ಇದೆಯಾ? ಏನ್ ಬೇಡ. ಎಲ್ಲ ಕರೆಕ್ಟ್ ಆಗಿದೆ. ಹೊಗೆಗೆ ಫುಲ್ಲು
ಕೆಮ್ಮು. ಫಿಶ್ ಫ್ರೈ ಆಗ್ತಿದೆ ಗೈಸ್, ಇದೊಂದು ಆಗ್ಬಿಟ್ರೆ ಮುಗೀತು. ಅರೇಂಜ್ಮೆಂಟ್ ನಡೀತಾ ಇದೆ, ಎಲ್ಲ ಕೂತ್ಕೊಂಡೇ ಬಿಟ್ಟಿದ್ದಾರೆ ಪಾಪ. ಜಡ್ಜ್ ಬರ್ಲಿ ಬಿಡ್ಲಿ, ನಾ ಫಸ್ಟ್ ಬ್ಯಾಟಿಂಗ್ ಮಾಡಬೇಕು. ಯಾವ ಜಡ್ಜು ಬೇಡ ಈಗ ಅಂತ ತಿಂತಾ ಇದೀವಿ ನಾವು ಇದರಲ್ಲಿ. ಇಲ್ಲ ಇಲ್ಲ ಜಡ್ಜ್ಗೆ ಎಲ್ಲ ಐಟಮ್ನ ಒಂದು ಕಡೆ ಹಾಕಿ ಇಟ್ಬಿಟ್ಟಿದೀವಿ. ಅವು ಬರೋಕೆ ಇನ್ನೂ ಲೇಟ್ ಆಗುತ್ತೆ, ನಾವು ಫುಲ್ ಬ್ಯಾಟಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಲೇ ಅಕ್ಷಯ್, ಕರೀದಿರ ಸ್ಟಾರ್ಟೇ ಮಾಡಿಬಿಟ್ಟಿದ್ಯಲ್ಲೋ. ಎಲ್ಲ ಪಾಯಸ ಖಾಲಿ ಆಗ್ಬಿಟ್ಟಿದೆ, ಪಾಯಸ ಗ್ಲಾಸ್ ಹಾಲಾಗಿ ಕೊಟ್ಬಿಟ್ಟಿದ್ದೀವಿ. ಅಂಡಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಕುಡಿ ಚೆನ್ನಾಗಿದೆಯಲ್ಲ? ಏ ನಿನಗೇನು ಬರುತ್ತೆ? ವಿಷಯ ಕೊಟ್ಟಿದ್ದೀವಿ. ನೀನು ಒಬ್ಬಳಿಗೆಲ್ಲ ಎಲ್ರು ಕೊಟ್ಟಿದ್ದೆ, ಸ್ವಲ್ಪ ಪಾಯಸ ಸ್ವಲ್ಪ ಹಾಲು, ಮ್ಯಾನೇಜ್ ಮಾಡೋದು ಬೇಡವಾ? ಎಲ್ರು ಕೊಡ್ಬೇಕಲ್ಲ. ನಾನು ಲಿಟ್ರಲಿ ಏನ್ ಅನ್ಕೊಂಡಿದ್ದೆ ಅಂದ್ರೆ, ಒಂದೊಂದು ಐಟಮ್ ಮಾಡ್ತೀವಿ ನಾವು, ಆ ಊಟನ ಇಟ್ಬಿಟ್ಟು ಚಾಲೆಂಜ್ ಅನ್ಕೊಂಡೆ. ನಾನು ನೋಡಿದೆ ಇವ್ಳು ಫಿಶ್ ಅಂದ್ಲು, ಪ್ರಾನ್ಸ್ ಅಂದ್ಲು, ನೀವೇನೋ ಬಿರಿಯಾನಿ ಅಂದ್ರಿ. ಮಾಡ್ಲಿ ಬಿಡು, ತಿನ್ನಕ್ ಸಿಗುತ್ತೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಅದ್ ಹೆಂಗಾಯ್ತು ಗೊತ್ತಾ, ಬೆಳಕಿದ್ದಾಗ ಬಂದ್ವಿ, ಹತ್ತಲಾಗ ಟೈಮ್ ಊಟ ಮಾಡಿದೀವಿ, ಜೀವನ ಮಾಡ್ಕೊಳಕ್ ಇನ್ನೊಂದು ಅವರ್ ಮಜಾ ಇರೋದು. ಬಟ್ ಜಾಸ್ತಿ ಐಟಮ್ ಪ್ಲಾನ್ ಮಾಡ್ಬಿಟ್ವಿ, ಒಂದೊಂದು ಐಟಮ್ ಮಾಡಿದ್ರೆ ಚೆನ್ನಾಗಿರೋದು, ಬೇಗ ಆಗೋಗಿರೋದು. ಕಬಾಬ್ ಸಂಡೇ ಬನ್ನಿ 10:30ಗೆ ಸ್ಟಾರ್ಟ್ ಮಾಡೋಣ ಅಂದ್ರೆ ನಾವು ಏನ್ ಅನ್ಕೊಂಡಿದ್ವಿ, ಎಲ್ಲ ಮಾಡಿರ್ತಿರ್ತಾರ ಬಂದು ತಿನ್ನೋಣ ಅಂತ. ಚಾಲೆಂಜ್ ಇರುತ್ತೆ, ಫುಡ್ ಚಾಲೆಂಜ್ ಅಂತ ಹೇಳಿ ಅನ್ಕೊಂಡಿದ್ದು. ಬಿಡ್ರಿ, ಊಟ ಮಾಡ್ಕೋಬಹುದು. ಟ್ವಿಸ್ಟ್, ಸ್ಯಾಮ್ಸಂಗ್ ಟ್ವಿಸ್ಟ್. ಸಾರಿ ನೆಕ್ಸ್ಟ್ ಟೈಮ್ ಬಂದಾಗ ಫಿಕ್ಸ್ಡ್ ಅರೇಂಜ್ ಮಾಡಿರ್ತೀವಿ ನೆಕ್ಸ್ಟ್ ಟೈಮ್. Bro, there is fish in the house. ಯಾ ಬ್ರೋ, Kudlada dish. ಅವಳು ಅಂಜಲ್. Oh, very nice. ಬಂದ್ರು. Guys, finally guys. ಯಾಕೆ ಕೈ ಕಟ್ಕೊಂಡಿದ್ದೀರಾ? ನಂಗೆ ಏನ್ ವಿಷಯ ಆಗ್ತಿದೆ ಅಂತಲೇ ಗೊತ್ತಿಲ್ಲ. ಸಾರಿ ಅಂತ ಗೊತ್ತಿಲ್ಲ. ಬನ್ನಿ ಕೂತ್ಕೊಳ್ಳಿ. ಚೇರ್ಕೊಳ್ಳಿ ಫಸ್ಟ್. ಶ್ರವಣ್ ಅಂತ ಹಾಗೆ ಹೇಳಿ ಎಲ್ಲರೂ. ಅರೆ ಬೇಟೋ ಭಾಯ್, ತಗೊಂಬರ್ರಿ ಸನ್ಮಾನ ಮಾಡೋಣ. ಕುತ್ಕೊಳ್ರಿ. ಇದೆಲ್ಲ ಪೇರ್ ಬರ್ಬೇಕು ಬ್ರೋ. ಸೊ ಏನಂದ್ರೆ, ನೀರು ಕೊಡಿ ಫಸ್ಟ್ ಕುಡಿಯಕ್ಕೆ. ಪರವಾಗಿಲ್ಲ ಹೇಳಿ. 2 ಫ್ಯಾಮಿಲಿ ಅವ್ರು, ನಮ್ಮ ಅಮ್ಮ ಮತ್ತೆ ಅವರು ಸ್ಕೂಲ್ ಫ್ರೆಂಡ್ಸು, ಆಯ್ತಾ? ಅವ್ರ ಮಕ್ಕಳು ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು. ಸೊ ಎಲ್ಲ ನಿಮ್ ಫ್ರೆಂಡ್ಸು ಮಿಕ್ಸ್ ಆಗಿ, ಒಂದೇ ಟೀಮ್ ಅಲ್ಲ, ಮಿಕ್ಸ್ ಆಗಿ 2 ಟೀಮ್ ಅವ್ರು ಅಡುಗೆ ಮಾಡಿದ್ದೀವಿ, ಆಯ್ತಾ? ಗೊತ್ತಾಯ್ತು. ಡಿಫ್ರೆಂಟ್ ಕೈಂಡ್ ಆಫ್ ಫುಡ್. ಸೊ ಯು ನೀಡ್ ಟು ಟೇಸ್ಟ್ ಅಂಟಲ್ ವಿಚ್ ಇಸ್ ಗುಡ್ ಅಂಡ್ ಮಾರ್ಕ್ಸ್ ಒಂದೊಂದು ಸ್ಕೋರ್ ಕೊಡಿ. ಎಷ್ಟು ಐಟಮ್ ಇದೆ? ಜಾಸ್ತಿ ಇದೆ ಅಂತ. ಎಷ್ಟು ಐಟಮ್ ಇದೆ? ಫೋನ್ ಆ ಕಡೆ ಇಡು. ಯಾಕೆ ಹಾಗೆ ಸುಮ್ಮನೆ ತುಂಬಾ ದಿನ ಆದ್ಮೇಲೆ ಮನೆಗೆ. ಥ್ಯಾಂಕ್ ಯು ಕುತ್ಕೊಂಡು. ಥ್ಯಾಂಕ್ ಯು ಅಲ್ಲ, ಯಾರೋ ಫ್ರೆಂಡ್ ಗಿಫ್ಟ್ ತಂದು ಕೊಟ್ರಲ್ಲ, ಖುಷಿ ಆಗೋಯ್ತು. ಯಾಕೆ ಬೇರೆ ಫ್ರೆಂಡ್ಸ್ ಕೊಡಲ್ವಾ? ನೋಡಿ. ಥ್ಯಾಂಕ್ ಯು ಬ್ರೋ. मां प्लेट वो इसमें ओवन रखो गरम होने तुम्हारा हो गया क्या फुल कूलर सब भाई पैसा AC ಇಟ್ಟಿರೋ ಕೂಲರ್ ನೋಡಿ ಪೈಸಾ ಅಂತಾರೆ ಏನು ಮಾಡೋಣ ಬೇಡ ನಾನು ಮತ್ತೆ ಹೇಳ್ತೀನಿ ಬ್ರೋ ಲೈವ್ ಗಿವ್ ನಡೀತಿಲ್ಲ ತಾನೆ ಲೈವಾ ಲೈವ್ ಈ ಫೋನು ಆ ವ್ಯಕ್ತಿ ನೋಡ್ರೆ ಭಯ ಆಗುತ್ತೆ ಮಾರಕ್ಕೆ ಮತ್ತೆ ಏನೆಲ್ಲ ಸ್ಪೆಷಲ್ ಇದೆ ಐಟಮ್ ಹೇಳ್ರಿ ಬರುತ್ತೆ ನೀವು ತಿಂತಾ ನೀವು ಐಟಮ್ ಹೇಳ್ಬೇಕು ಅಲ್ಲ ಅವರು ಎಲ್ಲ ಹಿಂದೆ ನಿಂತ್ಕೋತಾರೆ ನೀವು ಮುಂದೆ ನಿಂತ್ಕೊಂಡು ತಿಂದು ರೇಟಿಂಗ್ ಕೊಡ್ಬೇಕು ಹಾ ನೀವು ಚಿಕನ್ ತಿನ್ಬೇಕು ಗೈಸ್ ಸ್ನೇಹ ಅವರು ಬಂದಿದ್ದಾರೆ ನಾನ್ ವೆಜ್ ಊಟಕ್ಕೆ ರಿವ್ಯೂ ಕೊಡಕ್ಕೆ ವೆಜಿಟೇರಿಯನ್ ಹಂಗ್ ಮಾಡಿ ಏನ್ರಿ ಮಿಲಿಯನ್ಸ್ ಮೇಲೆ ಮಿಲಿಯನ್ ವ್ಯೂಸ್ ಮಿಲಿಯನ್ ಮೇಲೆ ಮಿಲಿಯನ್ ಏನಿಲ್ಲ ನೋಡ್ತಾ ಇದ್ದೀನಿ ದುಡ್ಡು ಮಿಷನ್ ಕೌಂಟ್ ಮಾಡ್ತೀರಾ ಅನ್ಸುತ್ತೆ ಕರೆಕ್ಟ್ ಆಗಿದೆ 10 ಮಷೀನ್ ಇಟ್ಟಿದ್ದಾರೆ ಅನ್ಸುತ್ತೆ 10 ಇಲ್ವಲ್ಲ ಎಲ್ಲ ತಥಾಸ್ತು ಹಾಗೆ ಆಗ್ಲಿ ತಥಾಸ್ತು ಚೆನ್ನಾಗಿ
ಬ್ರೋ ಈಗ 2 ಫ್ಯಾಮಿಲಿ ಇದೆ. ಒಂದು ಫ್ಯಾಮಿಲಿ ರಿಯಾನ, ಒಂದು ಫ್ಯಾಮಿಲಿ ಸುಮಾ. ಇಬ್ರಲ್ಲಿ ನನ್ನ ಡಯಟ್ ಎಲ್ಲ ಮೇಲೆ ಕೆಳಗೆ ಮಾಡುವ ಪ್ಲಾನ್. ತಿನ್ರಿ ಡಯಟ್ ಅಂತ. ಡಯಟ್ ಬ್ರೋ ಐ ಡೋಂಟ್ ಈಟ್ ಮಟನ್. ಇಟ್ಸ್ ನಾಟ್ ಚಿಕನ್, ಎಲ್ಲ ಚಿಕನ್. ಎಲ್ಲ ಚಿಕನ್ನೇ. ಓಕೆ ನಥಿಂಗ್ ಇಸ್ ಮಟನ್. ಬಿರಿಯಾನಿ ತಿನ್ಬಿಟ್ಟು ರೇಟಿಂಗ್ ಹೇಳ್ಬೇಕು ಎಷ್ಟು ಅಂತ, ಮಾರ್ಕ್ಸ್ ನೆನ್ಪಿಟ್ಕೊಳ್ಳಿ. Out of 10 ಔಟ್ ಆಫ್ 10. 1 ನಿಮಿಷ ಬರ್ಕೊಂಡ್ಬಿಡ್ತೀನಿ. ಪ್ಲೇಟಿಗೆ 1000 ರೂಪಾಯಿ ಮಾರ್ಬೋದು. ಒಂದು ಆಂಟಿ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಹಾಕಿ ಹಾಕಿ ಕೊಡ್ತಾರಲ್ಲ. ಇದು ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಚೆನ್ನಾಗಿದೆ. ಎಷ್ಟು? ಔಟ್ ಆಫ್ 10 ಜೋರಾಗಿ ಹೇಳ್ರಿ, ಎಲ್ರು ಕೇಳಿಸ್ಬೇಕು. ಇಲ್ಲ ಅನಲೈಸ್ ಮಾಡ್ಬೇಕು. ಅನಲೈಸ್ ಮಾಡಿ ಟೈಮ್. ಆಂಟಿ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತದೆ. ಬಿರಿಯಾನಿ ಎಷ್ಟು? ಬಿರಿಯಾನಿ ಔಟ್ ಆಫ್ 10 ಬಿರಿಯಾನಿ 6 ಔಟ್ ಆಫ್ ಬಿರಿಯಾನಿ ಔಟ್ ಆಫ್ 10 6. ನೆನ್ಪಿಟ್ಕೊಳ್ಳಿ 6. ಅಯ್ಯೋ ಇವ್ರ ರಿಯಾಕ್ಷನ್ಸ್ ಅಲ್ಲಿ ಗೊತ್ತಾಗುತ್ತೆ ಯಾರ್ದು ಅಂತ. ಇಲ್ಲ ಪರವಾಗಿಲ್ಲ. ಫಿಶ್ ಹಾ. ನಾವು ಮಂಗಳೂರು ಮಂಗಳೂರು. ಅದು 6 ಇದ್ರೆ ಸಹ ನಾವು 7 ಕೊಡ್ತೀವಿ. 7 ಔಟ್ ಆಫ್ 7 ಔಟ್ ಆಫ್ 10 ಫಿಶ್. 7 ಔಟ್ ಆಫ್ 10. ಹಾ. ಬಟ್ ಡೀಪ್ ಫ್ರೈ ಇಲ್ಲ, ಚೆನ್ನಾಗಿದೆ. ಇದು ಆಕ್ಚುಲಿ ಚೆನ್ನಾಗಿದೆ. 8 ಔಟ್ ಆಫ್ 10. 8 ಔಟ್ ಆಫ್ 10 ಚಿಕನ್ ಫ್ರೈ. ರೈಸ್ ವೈಟ್ ರೈಸ್. ವೈಟ್ ರೈಸ್ ಅಲ್ಲ ರೀ, ಗೀ ರೈಸ್ ಅದು. ಸಾರಿ, ವೈಟ್ ಕಲರ್ ಇತ್ತಲ್ಲ, ತುಂಬಾ ಚೆನ್ನಾಗಿದೆ. ಎಷ್ಟು? ಇದನ್ನ ಗ್ರೇವಿ ಜೊತೆ ತಿಂದ್ರೆ 9 ಔಟ್ ಆಫ್ 10. ಖಾಲಿ ತಿಂದ್ರೆ 8 ಔಟ್ ಆಫ್ 10. ಗೀ ರೈಸ್ 8. ಬರ್ಕೊಳ್ಳಿ. ನನ್ನ ಬಾಯಲ್ಲಿ ನೀರು ಬರ್ತಿದೆ. ಈಗ ತಾನೇ ಊಟ ಮಾಡಿದೀನಿ, ನೋಡ್ತಾ ಸಾಕಾಗಿದೆ ಬ್ರೋ ನಂಗೆ. ಯಾವ್ರೆ ಡೆಸರ್ಟ್ ತಿನ್ನಿ. ಇಲ್ಲ ಪೆಪ್ಪರ್ ಚಿಕನ್ ಎಷ್ಟು? 9 ಔಟ್ ಆಫ್ 10. ಪೆಪ್ಪರ್ ಚಿಕನ್ 9 ಔಟ್ ಆಫ್ 10. ಪೆಪ್ಪರ್ ಚಿಕನ್ 9 ಔಟ್ ಆಫ್ 10. ವೆರಿ ನೈಸ್. ವೆರಿ ನೈಸ್. ಪೆಪ್ಪರ್ ಚಿಕನ್ ವೆರಿ ನೈಸ್. ಓ ಮತ್ತೆ ವೈಟ್ ರೈಸ್ ತಿಂತವ್ರೆ. ಖಾರ ಆಯ್ತು. ಪ್ಯಾಲೆಟ್ ಕ್ಲೆನ್ಸಿಂಗ್ ಅದು. ಕಬಾಬ್ ತಿಂದ್ರು. ಅಗಿತಾ ಇದಾರೆ, ನುಂಗ್ತಾ ಇದಾರೆ. 7 ಔಟ್ ಆಫ್ 10. 7 ಔಟ್ ಆಫ್ 10 ಕಬಾಬ್. ಲಾಸ್ಟ್ ಅಲ್ಲ. ಮೊಟ್ಟೆ ಇದು ತಿಂದ್ರೆ ಎತ್ತಿದ್ರು, ಎತ್ತಿದ್ದಾರೆ. ಎಲ್ಲೋ ಜೊತೆ ತಿಂತಾ ಇದಾರೆ. ಎಲ್ಲೋ ಸೈಡ್ಗೆ ಇಟ್ಬಿಟ್ರು, ಎಲ್ಲೋನು ಎತ್ಕೊಂಡ್ರು, ಹಾಕೊಂಡ್ರು, ಅಗದ್ರು. ಸ್ನೇಹಿತರೆ, ಫೀಲ್ ಮಾಡೋದಕ್ಕೆ ಬಿಡ್ತಿಲ್ಲ. ಮಾಡಿ ಫೀಲ್ ಮಾಡಿ. ಎಷ್ಟು? ಎಫರ್ಟ್ ವೈಸ್ 6 ಔಟ್ ಆಫ್ 10. ಟೇಸ್ಟ್ ವೈಸ್ 7 ಔಟ್ ಆಫ್ 10. ಟೇಸ್ಟ್ 7 ಔಟ್ ಆಫ್ 10. ಹಂಗೆ ಎತ್ಕೊಳ್ಳಿ ಬ್ರೋ. ಎತ್ಕೊಳ್ಳಿ ಪರವಾಗಿಲ್ಲ ಮೇಲೆ. ಇದು ತುಂಬಾ ಹೆಲ್ದಿ ಆಕ್ಚುಲಿ, ತುಂಬಾ ಚೆನ್ನಾಗಿದೆ. ಹೆಲ್ದಿ ಅಂದ್ರೆ ಬೇಜಾರಾಗುತ್ತೆ ನನಗೆ. 9 ಔಟ್ ಆಫ್ 10. 9 ಔಟ್ ಆಫ್ 10 ರಸಮ್. ಈಗ ಪಾಯಸ. ನೀವು ತಿನ್ನಿ ಪಾಯಸ. ಇಲ್ಲ ತಿನ್ನಿ, ಅವ್ರಿಗೂ ಕೊಡ್ತೀವಿ. ಅವ್ರಿಗೂ ಪಾಯಸ ಕೊಡ್ರಪ್ಪ. 8 ಔಟ್ ಆಫ್ 10 ಪಾಯಸ. 8 ಔಟ್ ಆಫ್ 10 ಪಾಯಸ. ಕ್ಯಾಲ್ಕುಲೇಷನ್ ಇಲ್ಲ. ಈಗ ಸ್ಕೋರ್ ನ ಹೇಳೋಣ ಬನ್ನಿ. ಬಾರೋ ಇಲ್ಲಿ ನನ್ನ ಮಗನೇ, ಎಷ್ಟು ಮಾತಾಡ್ದೆ ನೀನು, ಎಷ್ಟೋ ಮಾತಾಡ್ದೆ ಎಲ್ಲ. ಅವನು ಸೋತಿದ್ದೀರ. ಅವನಲ್ಲಿ ಸೈಡ್ ಬರ್ರಿ ಇಲ್ಲಿ. ಮಗನೇ ಎಷ್ಟೋ ಮಾತಾಡ್ದೆ ನೀನು, ಬಾರ ಈ ಕಡೆ. 1 ಪಾಯಿಂಟ್ ಅಲ್ಲಿ ಗೆದ್ದಿದ್ದೀವಿ. 1000 ರೂಪೀಸ್. 1 ಪಾಯಿಂಟ್ ವಿನ್ ತಾನೆ. ಮೋಸ. 1 ಪಾಯಿಂಟ್ ಸೋತಿದ್ದಾರೆ ಬ್ರೋ. ವಿನ್ನಿಂಗ್ ಟೀಮ್ ಸ್ವಲ್ಪ ಅನೌನ್ಸ್ ಮಾಡಿ ಬನ್ನಿ. ಹಿಂಗೆ ಟಿಕ್ ಅಂತ ಕೈ ಬನ್ನಿ ಆಂಟಿ. ಬನ್ನಿ ನೀವು ಬನ್ನಿ. ಅಲ್ಲ ಹಂಗೆ ಕೈ ಹಿಡಿದು ವಿನ್ನಿಂಗ್ ಮಾಡ್ಬೇಕು ಬನ್ನಿ. ನಾವು ಜಡ್ಜ್ ಹೋಸ್ಟ್ ಬ್ರೋ, ಜಡ್ಜ್ ನ ಕರ್ದಿರೋದೇನು ಚೈನ್ ಬೀಚ್ ಕೊಡಕ್ಕೆ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಎಲ್ಲ ನಮ್ಗೆ ವಾಚ್ ಅಂತವನಿಂದ ಸಾಯಿಲ್ಲ. ಊಟ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಎಲ್ಲ ಚೆನ್ನಾಗಿತ್ತು. ಬಟ್ ದೆನ್ ನಾನು ಮಂಗಳೂರಿಂದ ಇರೋ ಕಾರಣ ನನಗೆ ಫಿಶ್ ತುಂಬಾ ಇಷ್ಟ ಆಯ್ತು. ಯಾರು ಫಿಶ್ ಮಾಡಿದ್ರು ಗೊತ್ತಿಲ್ಲ, ಯಾರು ಮಾಡಿದ್ರು. ಬಟ್ ಅದಕ್ಕೆ 7 ಕೊಟ್ಟಿದ್ದೀರಾ. ಆದ್ರೆ
ಅದು ತುಂಬಾ ಚೆನ್ನಾಗಿತ್ತು. ಅದು 7 ಕೊಟ್ಟಿದ್ದಾರೆ. ಮತ್ತೆ ಪೆಪ್ಪರ್ ಚಿಕನ್ ಎಸ್ ಇಟ್ ಅಂಕಲ್ ಅಂಡ್ ಪಾಯಸನೂ ತುಂಬಾ ಚೆನ್ನಾಗಿತ್ತು. ನಮ್ಮ ಬಿರಿಯಾನಿ ಆಂಟಿ ಚಿಕನ್ ಗ್ರೇವಿ ಚೆನ್ನಾಗಿದೆ. ಈಗ ನಾನೊಂದೊಂದು ಐಟಮ್ ಹೇಳ್ತೀನಿ, ಅದು ಯಾವ ಟೀಮ್ ಅಂತ ಹೇಳ್ಬೇಕು, ಆಗ ನಾನು ಡಿಸೈಡ್ ಮಾಡ್ತೀನಿ ಹೈಯೆಸ್ಟ್ ಪಾಯಿಂಟ್. ಫಿಶ್ ಯಾರು ನಿಮ್ ಟೀಮು? ನೀವು ನಮ್ ಟೀಮೇ ನಾನೇ ಹೇಳ್ತೀನಿ. ಫಿಶ್ ಪೆಪ್ಪರ್ ನಮ್ ಟೀಮ್ ಪಾಯಸ ನಮ್ ಟೀಮ್. ನೀನೇನು ಮಾಡಿಲ್ಲ ಕಣೋ. ಆ ಕಡೆ ಹಿಡಿಯೋ. ರಸಂ ರಸಂ ಅವ್ರ ಟೀಮ್. ನಮ್ಮ ಟೀಮ್. ಮತ್ತೆ ಸ್ವಲ್ಪ ಕಬಾಬ್ ನಮ್ ಟೀಮ್. ಮತ್ತೆ ಬಿರಿಯಾನಿ ಅವ್ರ ಟೀಮ್. ಘೀ ರೈಸ್ ಚಿಕನ್ ಸ್ನೇಹಿತರೆ, ವಿನ್ನರ್ ಗೋಸ್ ಟು ಅಂತ ಯಾವ ಟೀಮ್ ಹೆಸರು? ಟೀಮ್ ರಿಹಾನಾ. ಬಾರ ಇಲ್ಲಿ ಎಷ್ಟೋ ಮಾತಾಡ್ದೆ. ನೀನ್ ಎಷ್ಟೋ ಮಾತಾಡ್ದೆ. ಬಿರಿಯಾನಿ ಮಾಡೋದು ಕಷ್ಟ. ತುಂಬಾ ಚೆನ್ನಾಗಿತ್ತು. 30 ಮಾರ್ಕ್ಸ್ ತಗೊಂಡಿದೀವಿ, ನೀವು 4 ಐಟಮ್ ಮಾಡಿ 31 ಮಾರ್ಕ್ಸ್. ಎಲ್ರು 4 ನಿಮ್ದು ಪಾಯಸ ಒಂದು ಎರಡು ಪಾಯಸ ಇಲ್ಲ. ಪಾಯಸ ಇಲ್ಲ ಗೈಸ್, ವಾಟ್ ಎವರ್ ಇಟ್ ಈಸ್. ಬಟ್ 1 ಪಾಯಿಂಟ್ ಅಲ್ಲಿ ಮಿಸ್ ಆಗಿದೆ. ಬಟ್ ಮಾಡ್ತೀನಿ 1 ಪಾಯಿಂಟ್ ನಮ್ಗೆ ಕೊಟ್ಬಿಡಿ. ನಾನು ಇಮಾನ್ದಾರಿ ಆಫೀಸರ್. ಅಲ್ಲ, ಇವ್ರು ಕೊಡ್ಬೇಕಂದ್ರೆ ದಾರಿ ತರಬೇಕು. ಗೆದ್ಮೇಲೆ ಸೆಲೆಬ್ರೇಷನ್ ಮಾಡಕ್ ನನ್ನ ಟೀಮ್ ಅವರಿಲ್ಲ. ಎಲ್ಲಿ ಇವನೇ ಅವನೇ ಗೈಸ್ ಉರ್ಸಿದ್ದು. ಇವ್ರು 1000 ರೂಪಾಯಿ ಕೊಡ್ತೀನಿ ಅಂದ್ರು ಕೊಡಲ್ಲ ಅಂತಿದ್ದಾರೆ. ಈಗ 1 ಪಾಯಿಂಟ್ ಇಂದ ಗೆದ್ದಿದ್ದಕ್ಕಷ್ಟೇ. ಅದು ಕೊಡ್ಬೇಕಲ್ವಾ? ಲೀಡಿಂಗ್ ಇದ್ದಿದ್ರೆ ಕೊಡ್ತದೆ. ಜಸ್ಟ್ 1 ಪಾಯಿಂಟ್. ಮಂಗಳೂರು ಕಡೆ ಆಗಿರೋದಕ್ಕೆ ಮೀನಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ. ಇಲ್ಲ 7 ಕೊಟ್ರು. ಅಲ್ಲ, ನಿಮ್ಗೂ 7 ಕೊಟ್ರು. ಆಯ್ತಾಯ್ತು, ಅದು ಅವ್ರಿಗೆ ಸ್ಪೆಷಲ್ ಆಗಿ ಮೀನು ಅಂತಂದ್ರು. ಓಕೆ, ಆದ್ರೂ ನಾವು ಒಂದೇ ಪಾಯಿಂಟ್ ಅಲ್ಲಿ ಸೋತಿರೋ. ಓಕೆ ಗೈಸ್, ಬಟ್ ಓಕೆ ಟೀಮ್ ಅವರು ಪೆಟ್ಲಡೈ ಮಾಡ್ತಿದ್ದಾರೆ. ಗೈಸ್, ಈ ಜಡ್ಜೆ ಸರಿ ಇಲ್ಲ. 2 ಫ್ಯಾಮಿಲಿ ಮಧ್ಯೆ ತಂದು ಜಗಳ ಹಾಕ್ತಾರೆ. ರೇ 2 ಫ್ಯಾಮಿಲಿ ಮಧ್ಯೆ ಜಗಳ ತರ್ತಿರಲ್ರಿ. ಓಕೆ ಗೈಸ್, ಸಖತ್ ಮಜಾ ಮಾಡಿದೀವಿ ಈ ಅಡ್ಗೆ ಮಾಡೋ ಜರ್ನಿಲಿ. ಬಟ್ ವಿನ್ನಿಂಗ್ 1 ಪಾಯಿಂಟ್ ಇಟ್ಸ್ ಓಕೆ. ನಾವು ಗೆದ್ದಿದೀವಿ, ಇಟ್ಸ್ ಓಕೆ. ಬಟ್ ಅದೇ ಮಜಾ ಮಾಡಿದೀವಿ. ಓಕೆ, ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು. ಕಳಿಸಿ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ರಿಯಾನಾ ಅವರೇ. ಥ್ಯಾಂಕ್ ಯು ಸೀಮಾ. ಥ್ಯಾಂಕ್ ಯು, ಗುಡ್ ಜಾಬ್. ಥ್ಯಾಂಕ್ ಯು. ನೀವೇನು ಕೆಲಸ ಮಾಡಿಲ್ಲ ಬಿಡಿ, ಆ ಕಡೆ ಹೋಗಿ. ಥ್ಯಾಂಕ್ ಯು, ಸಖತ್ತಾಗಿತ್ತು ರಸಮ್ಮು. ಥ್ಯಾಂಕ್ ಯು ಆಂಟಿ. ಇರು ಗೈಸ್, ಆಂಟಿ ಸಿಂಗಲ್ ಹ್ಯಾಂಡೆಡ್ಲಿ ಒಬ್ಬರೇ ಮ್ಯಾಕ್ಸ್ ಟು ಮ್ಯಾಕ್ಸ್ ಐಟಮ್ ಮಾಡಿದ್ದಾರೆ. ಆಕ್ಚುಯಲ್ ವಿನ್ನರ್ ಇವರು ಆಂಟಿ. ಕಂಗ್ರ್ಯಾಚುಲೇಷನ್ಸ್. ಅಂಡ್ ಇನ್ನೊಂದು, ನಮ್ಮ ಮನೆಗೆ ಬಂದು ಗೆಸ್ಟ್ ಅಡುಗೆ ಮಾಡಿದ್ದಾರೆ. ಆಕ್ಚುಯಲ್ ವಿನ್ನರ್ ಅವ್ರ ಫ್ಯಾಮಿಲಿ ಎಲ್ಲರೂ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಹೋಗ ಆ ಕಡೆ. ಒಂದು ಕೆಲಸ ಮಾಡಿಲ್ಲ ಅವನು. ಓಕೆ, ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂದ್ರೆ ನೆಕ್ಸ್ಟ್ ದೇವರಾಣೆಗೂ ಗೆಸ್ಟ್ನ ಕರೆಸಿ ಅಡುಗೆ ಮಾಡ್ಸಲ್ಲ, ಅಡುಗೆ ಮಾಡಿ. ನಾನೊಂದು ಸ್ವಲ್ಪ ಇದೇ ತರ ನಿಮ್ಗೆ ಟೇಸ್ಟಿ ಆದ ಫುಡ್ ಹೆಲ್ದಿ ಆಗಿ ತಿನ್ಬೇಕು. ಇದು ಕಟ್ ಮಾಡಿ. ನನ್ನ PR ಟೀಮ್ಗೆ ಟೇಸ್ಟಿ ಆದ ಫುಡ್ ಹೆಲ್ದಿ ಆಗಿ ತಿನ್ಬೇಕು ಅಂದ್ರೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಆಪ್ ನೋಡಿ. ಇಲ್ಲಿ ಬೀಪ್ ಹಾಕ್ಬಿಡಿ. ಅವ್ರು ಹೇಳಿದ ತಕ್ಷಣ ಕುಯ್ ಅನ್ಬೇಕು, ಜನ ಸೈಕ್ ಆಗ್ಬೇಕು. ಏನು ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಆಪ್ ನ ಡೌನ್ಲೋಡ್ ಮಾಡಿ ಗೈಸ್. ಆಪ್ ನ ಡೌನ್ಲೋಡ್ ಮಾಡಿ. ಅದ್ರಲ್ಲಿ ವರ್ಕೌಟ್ ಇದೆ, ಮತ್ತೆ ಊಟ ಇದೆ, ಎಲ್ಲ ಇದೆ. ಟೇಸ್ಟಿ ಹೆಲ್ದಿ ಇದೆಯಂತೆ, ವರ್ಕೌಟ್ ಇದೆಯಂತೆ, ಎಲ್ಲ ಇದೆ. ಫಾಲೋ ಮಾಡಿ ಬ್ರೋ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬ್ರೋ ಬಂದಿದ್ದಕ್ಕೆ, ಕರೆದಿದ ತಕ್ಷಣ ಬಂದಿದ್ದಕ್ಕೆ ಥ್ಯಾಂಕ್ ಯು ಬ್ರೋ. ಖುಷಿ ಆಯ್ತು. ಇಬ್ರು ಫ್ಯಾಮಿಲಿ ಮೇಲೆ ಜಗಳ ಇಟ್ಟಿದ್ದೀರಾ. ಅಲ್ಲಿ ನೋಡಿ, ಒಬ್ರು ಪಾಯಸ ಇಳಿಸ್ತಾನೆ ಅವರೇ, ನಿಲ್ಲಿಸ್ತಾನೆ ಇಲ್ಲ. ಓಕೆ, ಥ್ಯಾಂಕ್ ಯು. ಶ್ರವಣ್ ಬ್ರೋ, ನಾವು ಜಡ್ಜ್ ಆಗಿ ಬನ್ನಿ ಅಂತ ಅರ್ಧ ಗಂಟೆ ಮುಂಚೆ ಕಾಲ್ ಮಾಡಿದ್ದಕ್ಕೆ ಪಾಪ ಓಡ್ ಬಂದಿದ್ದಾರೆ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ನಾನು ಮಂಗ ಮಾಡಿದ ಬೆಳಿಗ್ಗೆ ಹೇಳಿದ್ದೇನೆ ಅಂತ ನಂಗೆ ನೆನಪೇ ಇಲ್ಲ. ಆಯ್ತು ಬ್ರೋ, ನಿಮ್ಗೆ ಹೇಳಿರಲ್ಲ ಬರಬೇಕು. ಅದೆಲ್ಲ ಸ್ಟ್ರಾಟಜಿಗಳು, ಬಿಸ್ನೆಸ್ ಮ್ಯಾನ್ ಸ್ಟ್ರಾಟಜಿ ಹೇಳೋದು. ವರುಣ್ ಬ್ರೋ ಊರಲ್ಲಿ ಇದ್ದಾರೆ, ಇಲ್ಲ ಮಂಗಳೂರು ಇದ್ದಾರೆ, ಅದಕ್ಕೆ ಅವ್ರು ಬಂದಿಲ್ಲ. ನಾನು ಬ್ರೋ ಬೆಳಗ್ಗೆ ಹೇಳಿದ್ದು ಇನ್ನೂ ಹೊಟ್ಟಿಲ್ವಾ, ನೀವು ಬನ್ರಿ. ಬಂದೆ. ಓಕೆ, ಬಾಯ್ ಬ್ರೋ. ಬಾಯ್. ಮಿರ ಹಾಟಿನಲ್ಲಿ ಡೋರೆ ಇಲ್ಲದೆ
ಡೇ ನೈಟ್ ರಾಬರಿಯ ಮಾಡೋ ಸ್ಟಾರ್ಟ್ ಇದೆ